press the bell icon on the YouTube app and never miss another update. Hi, my dear students. Then last class ಅಲ್ಲಿ ನಾವು ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ನ ಸ್ಟಾರ್ಟ್ ಮಾಡಿದ್ವಿ. ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ನ ಫಸ್ಟು ಬೇಸಿಕ್ ಡೆಫಿನೇಷನ್ಸ್ ಹೇಳ್ಕೊಟ್ಟಿದ್ದೆ. ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ನ ಇಂಟೆನ್ಷನ್ ಹೇಳ್ಕೊಟ್ಟಿದ್ದೆ. ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ ಕೂಡ ಹೇಳ್ಕೊಟ್ಟಿದ್ದೆ. ಆ್ಯಂಡ್ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ನ ಆ್ಯಂಡ್ ವೆರೈಟಿ ಆಫ್ ಅಪ್ಲಿಕೇಶನ್ಸ್ ಇನ್ ದ ಫಾರ್ಮುಲಾಸ್ ಅದು ಕೂಡ ಹೇಳ್ಕೊಟ್ಟಿದ್ದೆ. ಸೊ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ನಲ್ಲಿ ನಾವು ಡಿಫ್ರೆನ್ಸಿಯೇಷನ್ ಪ್ರೋಸೆಸ್ ಮತ್ತು ಡೆರಿವೇಟಿವ್ಸ್ ಕಾನ್ಸೆಪ್ಟ್ನಲ್ಲಿ ಕಂಡೀಷನ್ಸ್ ಹೇಳ್ಕೊಟ್ಟಿದ್ದೆ. ನಾನು 5 to 6 ಫಾರ್ಮುಲಾಸ್, ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್ನ ಹೇಳ್ಕೊಟ್ಟೋಗಿದ್ದೆ. ಅದಕ್ಕೆ ವಿತ್ ಎಕ್ಸಾಂಪಲ್ಸ್ ಕೂಡ ಹೇಳ್ಕೊಟ್ಟೋಗಿದ್ದೆ. ಕೆಲವು ಎಕ್ಸಾಂಪಲ್ಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಕೂಡ ಮಾಡಿ ಕೊಟ್ಟೋಗಿದ್ದೆ. ಅದನ್ನು ಪ್ರಾಕ್ಟೀಸ್ ಮಾಡಿ ನೀವು ನೆಕ್ಸ್ಟ್ ಕ್ಲಾಸಿಗೆ ಬರೋಷ್ಟೊತ್ತಿಗೆ ಪರ್ಫೆಕ್ಟ್ ಆಗಿರಿ. ಅದರ ನೆಕ್ಸ್ಟ್ ಕಂಟಿನ್ಯೂಸ್ ಇದೆ ಅಂತ ಹೇಳಿದ್ದೆ. ನಿಮಗೆ ನೆನಪಿದೆ ಅಲ್ವಾ? ಎಸ್, ಅದನ್ನೊಮ್ಮೆ ನಾವು ರಿವೈಸ್ ಮಾಡ್ತೀನಿ. ಯಾವ್ಯಾವ ಫಾರ್ಮುಲಾಸ್ ಕಂಡೀಷನ್ಸ್ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಅದಕ್ಕಿಂತ ಮತ್ತೆ ಒಂದು 3 ಫಾರ್ಮುಲಾಸ್ ಎಕ್ಸ್ಟ್ರಾ ಬರ್ತಾ ಹೋಗುತ್ತೆ, ಎಕ್ಸ್ಟ್ರಾ ಕಂಡೀಷನ್ಸ್ ಬರುತ್ತೆ. ಅದನ್ನು ತಿಳ್ಕೊಂಡು ಓಕೆ ಫಿಸಿಕ್ಸ್ಗೆ ಹೇಗೆ ರಿಲೇಟ್ ಆಗುತ್ತೆ ಡಿಫ್ರೆನ್ಸಿಯೇಷನ್ ಅನ್ನೋದನ್ನ ತಿಳ್ಕೊಂಡು ಪ್ರಾಬ್ಲಮ್ಸ್ನ ಇವತ್ತು ಕೂಡ ವರ್ಕೌಟ್ ಮಾಡ್ಕೋತಾ ಬರೋಣ. ಓಕೆ, ಎಸ್, ಟೇಕ್ ದ ಫಸ್ಟ್ ಈಕ್ವೇಷನ್ ಆಫ್ ಡಿಫ್ರೆನ್ಸಿಯೇಷನ್ and you know that variation of y with respect to x, and you know that when the differential calculus there should be a need of quantity, and that quantity should be measurable. Anything should be measurable is nothing but quantity, and that quantity is having two. One is constant, another one is variable, and constant value in the mathematical operation does not changes, but in the mathematical operator which changes is nothing but variable. Among that variable again we having with two types of variables. One is independent variable, another one is dependent variable. If you take with y of with x, y of x means y is variable of function of x, then y is dependent and x is independent. If you take velocity versus time, velocity is depending on time, then velocity is an dependent quantity and time is an independent quantity. Acceleration versus velocity, acceleration is dependent, velocity is independent. Likewise, one quantity is dependent with another quantity, can be represented by using a function that is nothing but y is equals to f of x or v is equals to f of t. ಈ ಕಂಡೀಷನಲ್ಲಿ ಮೆನ್ಷನ್ ಮಾಡ್ಬೋದು ಅಂತ ಹೇಳಿದ್ದೆ. ಇವನ್ ಗ್ರಾಫಿಕಲಲ್ಲೂ ಕೂಡ ನಾನು ಮೆನ್ಷನ್ ಮಾಡಿ ತೋರಿಸ್ಕೊಟ್ಟಿದ್ದೆ ನಿಮಗೆ. ಅದು ಅರ್ಥ ಕೂಡ ಆಗಿರುತ್ತೆ ನಿಮಗೆ. ಅಗೇನ್ ಇವತ್ತೊಮ್ಮೆ ನಿಮಗೆ ಗ್ರಾಫಿಕಲ್ ಕಂಡೀಷನ್ ಫಿಸಿಕ್ಸ್ ಹೆಂಗೆ ಅಪ್ಲೈ ಮಾಡ್ತೀವಿ ಅಂತ ಡಿಸ್ಕಷನ್ ಮಾಡಿ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. So go for the formulas which are used in the differential calculus. First formula, differentiation of a constant, d by dx of a constant. You know that its value is 0. That c is known as constant. Second formula, differentiation of x to the power of n. x to the power of n na differentiation madadre ಏನು ಬರುತ್ತೆ? n into x to the power of n minus 1. Third formula, differentiation of c x to the power of n. c is constant, x is variable. Then you can write it as c n x to the power of n minus 1. Fourth formula, differentiation of d by dx with constant. Constant na value ಇದೆ cu ಅಂತ ತಗೋತೀನಿ, where u is an variable, that is variable of x. It can be written with respect to ಎರಡು ಫಾರ್ಮುಲಾ ಹೇಳ್ಕೊಟ್ಟಿದ್ದೆ ನಿಮಗೆ, ನೆನಪಿರಬೇಕು ಅಂತ ಅನ್ಕೋತೀನಿ. ಒಂದು ಸಿ ಎಕ್ಸ್ ಟು ದಿ ಪವರ್ ಆಫ್ ಎನ್ ಫಾರ್ಮುಲಾ ಇರುತ್ತೆ, ಇನ್ನೊಂದು ಜನರಲ್ ಫಾರ್ಮ್ 3x² + 3x + 2 ಈ ಫಾರ್ಮುಲಾ ಈಕ್ವೇಷನ್ಸ್ ಬರುತ್ತೆ. ಆಮೇಲೆ ಈ ಫೋರ್ತ್ ಫಾರ್ಮುಲಾಗೆ ಅಗೇನ್ ನಾವೇನು ಮಾಡಿದ್ವಿ ಅಂದರೆ ಸ್ಪ್ಲಿಟ್ ಮಾಡ್ತಾ ಬಂದ್ವಿ. ಫೋರ್ತ್ ಫಾರ್ಮುಲಾನ ಸಿ ಯು ಅಕಸ್ಮಾತ್ ಇತ್ತು ಅಂತಂದರೆ ಥರ್ಡ್ ಫಾರ್ಮುಲಾನು ಯೂಸ್ ಮಾಡ್ಬೋದು, ನೆಕ್ಸ್ಟ್ ಬರೋ ಫಿಫ್ತ್ ಫಾರ್ಮುಲಾನು ಯೂಸ್ ಮಾಡ್ಬೋದು. ದಟ್ ಈಸ್ ಡಿ ಬೈ ಡಿ ಎಕ್ಸ್ ಆಫ್ that is equation ಏನು ಬರುತ್ತೆ? u to the power of n ಫಾರ್ಮಲ್ಲಿ ಹೇಳ್ಕೊಟ್ಟಿದ್ದೆ, ನೆನಪಿದೆಯಾ? ಅದು ಲಾಸ್ಟ್ ಫಾರ್ಮುಲಾ. u plus or minus v ಫಾರ್ಮಲ್ಲಿ ಹೇಳ್ಕೊಟ್ಟಿದ್ದೆ, u plus or minus v, that is you can write du by dx plus or minus dv by dx. ಈ ಫಾರ್ಮಲ್ಲಿ ಬರಿಬೋದು. ಅಂದರೆ ಒನ್ ಆರ್ ಮೋರ್ ವೇರಿಯೇಬಲ್ಸ್ ಇದ್ದರೆ, ಒಂದು ವೇರಿಯೇಬಲ್ ಇದ್ದರೆ ಒನ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗ್ತಿದ್ರಿ ಆ ಇಕ್ವೇಷನ್ಗೆ. ಬಟ್ ಇಲ್ಲೇನಾಗಿದೆ ಅಂದರೆ 3x² ಇದೆ ಅಂತಂದರೆ ಇಟ್ಸ್ ಇನ್ ದ ವ್ಯಾಲ್ಯೂ ಆಫ್ u, 3x ಇದೆ ಅಂದರೆ ಇಟ್ಸ್ ದ ವ್ಯಾಲ್ಯೂ ಆಫ್ v. ಇಲ್ಲಿ ಪ್ಲಸ್ ಆರ್ ಇರ್ಬೋದು, ಮೈನಸ್ ಆದರೂ ಇರ್ಬೋದು. ಯು ಕ್ಯಾನ್ ಅಪ್ಲೈ ವಿತ್ ಇಂಡಿವಿಜುವಲ್ ವೇರಿಯೇಬಲ್ಸ್. ಡಿಫ್ರೆನ್ಸಿಯೇಷನ್ ಇಂಡಿವಿಜುವಲ್ ವೇರಿಯೇಬಲ್ಸ್ಗೆ ಅಪ್ಲೈ ಮಾಡ್ತಾ ಹೋಗ್ತೀರಿ. ಆ್ಯಂಡ್ ಸಿಕ್ಸ್ತ್ ಫಾರ್ಮುಲಾ, ಸೊ ಆ್ಯಕ್ಚುಲಿ ಲಾಸ್ಟ್
ಕ್ಲಾಸಲ್ಲಿ ಆ 6th ಫಾರ್ಮುಲಾಗೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂಡಿತ್ತು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ, ಯಾಕಂದರೆ ಸ್ವಲ್ಪ ಕಾನ್ಸೆಪ್ಟ್ಸ್ ಕೂಡ ಜಾಸ್ತಿ ಇತ್ತು. 6th ಫಾರ್ಮುಲಾ ಏನಿರುತ್ತೆ, ಡಿ ಬೈ ಡಿ ಎಕ್ಸ್ ಆಫ್ ಯು ಟು ದಿ ಪವರ್ ಆಫ್ ಎನ್ ಅಂತ ಇತ್ತು. ವಾಟ್ ಇಸ್ ದ ಕಂಡೀಷನ್? ಇಲ್ಲಿ ಹೇಳಿದ್ದೆ ಯು ಟು ದಿ ಪವರ್ ಆಫ್ ಎನ್ ಇದೆ ಅಂತಂದರೆ ಎನ್ ಯು ಟು ದಿ ಪವರ್ ಆಫ್ ಎನ್ ಮೈನಸ್ 1. ಎನ್ ಈಸ್ ಅನ್ ನಂಬರ್, ಎನಿ ನಂಬರ್, ಬಟ್ ಯು ಈಸ್ ಅನ್ ವೇರಿಯಬಲ್ ಆಫ್ ಎಕ್ಸ್. ಅಂದರೆ ಯು ಅಲ್ಲಿ ಮತ್ತೆ ಎಕ್ಸ್ ಇದೆ ಅಂತಂದರೆ ಅಗೇನ್ ಯು ಹ್ಯಾವ್ ಟು ಡಿಫ್ರೆನ್ಶಿಯೇಟ್ ಡಿ ಯು ಬೈ ಡಿ ಎಕ್ಸ್. ಮತ್ತೆ ಯಾರನ್ನು ಡಿಫ್ರೆನ್ಶಿಯೇಟ್ ಮಾಡಬೇಕು? ಡಿ ಯು ಬೈ ಡಿ ಎಕ್ಸ್. ಇದಕ್ಕೆ ಫಾರ್ಮುಲಾ ಕೂಡ ಹೇಳ್ಕೊಟ್ಟು ಅಗೇನ್ ಅದಕ್ಕೊಂದು ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡಿದ್ವಿ. ಇಷ್ಟು ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡುವಂಥ ಫಾರ್ಮುಲಾಸ್. ಈಗ ಹೊಸ ಮೆಥಡಲ್ಲಿರುವಂಥ ಫಾರ್ಮುಲಾಸ್ ಇದು ಬಿಟ್ಟು ನೆಕ್ಸ್ಟ್ ಇರುವಂಥ ಮೆಥಡ್ ಇರೋ ಫಾರ್ಮುಲಾ ಯಾವುದು? ಅಬ್ಸರ್ವ್ ಮಾಡಿ ಅದನ್ನು. ಡಿ ಬೈ ಡಿ ಎಕ್ಸ್ ಆಫ್ ಯು ಇಂಟು ವಿ. ಸೊ ಯು ಇಂಟು ವಿ ಹಂಗಂದ್ರೆ ಏನು ಸರ್ ಇಲ್ಲಿ? ಹಾಗಾದರೆ ಈ ಕಂಡೀಷನ್ಸಲ್ಲಿ ಯು ಆ್ಯಂಡ್ ವಿ ಬೋತ್ ಆರ್ ವೇರಿಯಬಲ್ ಆಫ್ ಎಕ್ಸ್. ಎಕ್ಸ್ನ ವೇರಿಯಬಲ್ಸ್ ಯು ಮತ್ತು ವಿ ಎರಡೂ ವೇರಿಯಬಲ್ಸ್. ಬಟ್ ಇಲ್ಲೇನು ಅಂತಂದರೆ ಮಲ್ಟಿಪ್ಲಿಕೇಶನ್ ಇದೆ. ಇದನ್ನು ನಾವು ಪ್ರಾಡಕ್ಟ್ ರೂಲ್ ಅಂತ ಕೂಡ ಕರಿತೀವಿ. ಯು ವಿ ಇದ್ದರೆ ಯಾವ ರೂಲ್ ಅಂತ ಅಪ್ಲೈ ಮಾಡಬೇಕು? ಪ್ರಾಡಕ್ಟ್ ರೂಲ್. ಸೊ ಡಿ ಯು ವಿ ಬೈ ಡಿ ಎಕ್ಸ್ನ ಏನಂತ ಬರ್ಕೋಬೇಕು ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ಯು ವಿ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಆ್ಯಂಡ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಂಡ್ ಕ್ಯಾನ್ ಬಿ ಮೇಕ್ ಇಟ್ ಪ್ರಾಡಕ್ಟ್. ಸೊ ಫಸ್ಟು ವಿನ ಹಾಗೆ ಉಳಿಸ್ಕೊಳ್ಳಿ, ಯುಗೆ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಿ, ಡಿ ಯು ಬೈ ಡಿ ಎಕ್ಸ್ ಪ್ಲಸ್ ಹಾಕಿ. ಓಕೆ, ನೆಕ್ಸ್ಟು ಯಾರಿಗೆ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಿದ್ರಿ? ಯುಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರಿ, ವಿನ ಹಾಗೆ ಹೇಳ್ಕೊಳ್ಳಿ. ಅಂದರೆ ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್. ಓಕೆ, ಸೆಕೆಂಡ್ ಫಂಕ್ಷನ್ ಹಾಗೆ ಉಳಿಸ್ಕೊಳ್ಳಿ. ನೆಕ್ಸ್ಟ್ ಏನಾಗುತ್ತೆ ಹೇಳಿ ನೋಡೋಣ. ಸೆಕೆಂಡ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಿ, ಫಸ್ಟ್ ಫಂಕ್ಷನ್ ಹಾಗೆ ಉಳಿಸ್ಕೊಳ್ಳಿ. ಸೊ ಫಸ್ಟ್ ಫಂಕ್ಷನ್ ಆಗಿರಲಿ, ಡಿಫ್ರೆನ್ಸಿಯೇಷನ್ ಆಫ್ ವಿಚ್ ಫಂಕ್ಷನ್? ಫಸ್ಟ್ ಫಂಕ್ಷನ್ ಹಾಗೆ ಉಳಿಸ್ಕೊಂಡ್ರಿ, ಸೆಕೆಂಡ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರಿ. ಆ್ಯಂಡ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ವಿಚ್ ರೂಲ್? ಪ್ರಾಡಕ್ಟ್ ರೂಲ್. ನೆಕ್ಸ್ಟ್ 8th ಒನ್, ಪ್ರಾಡಕ್ಟ್ ಮಾಡಿದ್ಮೇಲೆ ಡಿವಿಷನ್ ಕೂಡ ಇದೆಯಲ್ಲ, ಡಿವಿಷನ್ ರೂಲ್ ಅಪ್ಲೈ ಮಾಡಬೇಕಾ? ನೆನಪಿದೆ ನಿಮಗೆ, ಲಾಗರಿಥಮ್ ಅಪ್ಲೈ ಮಾಡಬೇಕಾದ್ರೆ ಪ್ರಾಡಕ್ಟ್ ಇಸ್ ಕನ್ವರ್ಟಿಂಗ್ ಇಂಟು ಅಡಿಷನ್ ಆ್ಯಂಡ್ ಡಿವಿಷನ್ ಇಸ್ ನಥಿಂಗ್ ಬಟ್ ಸಬ್ಟ್ರಾಕ್ಷನ್ಗೆ ಕನ್ವರ್ಟ್ಸ್ ಪ್ರೊಸೆಸ್ಸಲ್ಲಿ ಕನ್ವರ್ಟ್ ಮಾಡ್ತೀವಿ. ಇಲ್ಲೂ ಕೂಡ ನಾವೇನು ಮಾಡ್ತೀವಿ? ಡಿವಿಷನ್ ಕಂಡೀಷನ್ ತೊಗೊಂಡ್ರೆ ಡಿ ಬೈ ಡಿ ಎಕ್ಸ್ ಆಫ್ ಯು ಬೈ ವಿ ಅಂತ ತೊಗೊಂಡೆ ಅಂತ. ಸೊ ನ್ಯೂಮರೇಟರ್ ಇರೋದು ಫಸ್ಟ್ ಆ್ಯಂಡ್ ಡಿನಾಮಿನೇಟರ್ ಇರೋದು ಸೆಕೆಂಡ್. ಸೊ ಇಲ್ಲೊಂದು ಸ್ಪೆಷಲ್ ಡಿಫ್ರೆನ್ಸಿಯೇಷನ್ ಮೆಥಡ್ ಹೆಂಗಿರುತ್ತೆ ಅಂದರೆ ಸೇಮ್ ಪ್ರೋಸೆಸ್ ಬಟ್ ಇಲ್ಲಿ ಮೈನಸ್ ಬರುತ್ತೆ. ಸೊ ಸೆಕೆಂಡ್ ಫಂಕ್ಷನ್ನ ಹಾಗೆ ಉಳಿಸ್ಕೊಳ್ಳಿ, ಫಸ್ಟ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಿ ಡಿ ಯು ಬೈ ಡಿ ಎಕ್ಸ್, ಬಟ್ ಇಲ್ಲೇ ಬರುತ್ತೆ ಮೈನಸ್. ಫಸ್ಟ್ ಫಂಕ್ಷನ್ ಹಾಗೆ ಉಳಿಸ್ಕೊಳ್ಳಿ ಆ್ಯಂಡ್ ಸೆಕೆಂಡ್ ಫಂಕ್ಷನ್ನ ಏನು ಮಾಡ್ತಾ ಬನ್ನಿ? ಡಿಫ್ರೆನ್ಷಿಯೇಟ್ ಮಾಡ್ತಾ ಬನ್ನಿ. ಹೋಲ್ ಡಿವೈಡೆಡ್ ಬೈ ಸ್ಕ್ವೇರ್ ಆಫ್ ಸೆಕೆಂಡ್ ಫಂಕ್ಷನ್, ಅಂದರೆ ಡಿನಾಮಿನೇಟರ್ಲಿರೋ ಫಂಕ್ಷನ್. ಡಿನಾಮಿನೇಟರ್ ಫಂಕ್ಷನ್ ಹಾಗೆ ಉಳಿಸ್ಕೊಂಡ್ರಿ, ನ್ಯೂಮರೇಟರ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರಿ, ಮೈನಸ್. ನೆಕ್ಸ್ಟು ನ್ಯೂಮರೇಟರ್ ಫಂಕ್ಷನ್ ಹಾಗೆ ಉಳಿಸ್ಕೊಂಡ್ರಿ, ಡಿನಾಮಿನೇಟರ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರಿ. ನೆಕ್ಸ್ಟ್ ಡಿವೈಡೆಡ್ ಬೈ ಸ್ಕ್ವೇರ್ ಆಫ್ ಡಿನಾಮಿನೇಟರ್ ಫಂಕ್ಷನ್. ಕ್ಲಿಯರ್? ಸೊ ದಿಸ್ ದ 8th. ಇದಕ್ಕೆ ಪ್ರಾಬ್ಲಮ್ಸ್ ಕೂಡ ನಾನು ನಿಮಗೆ ಹೇಳ್ಕೊಡ್ತೇನೆ. ಸರ್ ಲಾಸ್ಟ್ ಕ್ಲಾಸಲ್ಲಿ ಹೇಗಿದ್ರು ಇಂಡಿವಿಜುವಲ್ ಆಗಿ ಪ್ರಾಬ್ಲಮ್ಸ್ ಹೇಳಿದಿರಲ್ವಾ? ಸೊ ಈ ಕ್ಲಾಸಲ್ಲಿ ಏನು ಮಾಡ್ತೀನಿ ಅಂದರೆ ಈ ಹೋಲ್ ಕಾನ್ಸೆಪ್ಟಿಗೆ ಮತ್ತೆ ಸಪ್ರೇಟಾಗಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾನೆ. ಆ್ಯಂಡ್ ಲಾಸ್ಟ್ 9th ಫಾರ್ಮುಲಾ ಆ್ಯಂಡ್ ಇಟ್ ಇಸ್ ನೋನ್ ಆಸ್ ಚೈನ್ ರೂಲ್ ಅಂತ ಕರಿತೀವಿ. ಇಟ್ ಇಸ್ ನೋನ್ ಆಸ್ ವಿಚ್ ರೂಲ್? ಚೈನ್ ರೂಲ್. ಸೊ ಈ ಮೂರು ಕೂಡ ನಿಮಗೆ ಕಾಂಪಿಟೇಟಿವ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಕ್ವಿಕ್ಕಾಗಿ ಕೆಲವು ಈಕ್ವೇಷನ್ಸ್ನ ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಈ ಒಂದು ಫಾರ್ ಫಸ್ಟ್ ಪಿ ಯು ಕಾಂಪಿಟೇಟಿವ್, ಸೆಕೆಂಡ್ ಪಿ ಯು ಕಾಂಪಿಟೇಟಿವ್ ಇನ್ ಫಿಸಿಕ್ಸ್, ಇವನ್ ಮ್ಯಾಥಮೆಟಿಕ್ಸಲ್ಲಿ ಬರುತ್ತೆ. ಸೆಕೆಂಡ್ ಪಿ ಯು ಮ್ಯಾಥಮೆಟಿಕ್ಸಲ್ಲಿ ನಿಮಗೆ ಎಲಾಬರೇಟಾಗಿ ಹೇಳ್ಕೊಡ್ತಾ ಬರ್ತಾರೆ. ನಾವು ಫಿಸಿಕ್ಸ್ ರಿಲೇಟೆಡಾಗಿ ಎಷ್ಟು ಬೇಕೋ ಅಷ್ಟು ಮ್ಯಾಕ್ಸಿಮಮ್ ತಿಳ್ಕೊತಾ ಹೋಗ್ತೀವಿ. ಕ್ಲಿಯರ್? ಎಸ್. ಚೈನ್ ರೂಲಿಗೆ ಬಂದರೆ ಏನಾಗುತ್ತೆ ಅಂದರೆ ಒಂದು ಫಂಕ್ಷನ್ ಇನ್ನೊಂದು ಫಂಕ್ಷನ್ ಡಿಪೆಂಡ್ ಆಗುತ್ತೆ, ಇನ್ನೊಂದು ಫಂಕ್ಷನ್ ಡಿಪೆಂಡ್ ಆಗುತ್ತೆ. ಈಗ ನಮ್ಮ ಇಂಡಿಯಾದಲ್ಲಿರುವಂಥ ಕಲ್ಚರ್ ಹೇಗಿದೆ ಅಂತಂದರೆ ಸಂಬಂಧ ರಿಲೇಷನ್ಶಿಪ್ ಹೇಗಿರುತ್ತೆ ಅಂತಂದರೆ, ಈಗ ನನಗೆ ಇಲ್ಲಿ ಪಕ್ಕದ ಮನೆಯವರು ರಿಲೇಷನ್ ಆಗಿರ್ತಾರೆ, ಓಕೆ, ಅವ್ರ ಪಕ್ಕದ ಮನೆಯವರು ಇವ್ರಿಗೆ ರಿಲೇಷನ್ ಆಗಿರ್ತಾರೆ ಅಂತಂದರೆ ಆಟೋಮೆಟಿಕಲಿ ನನಗೆ ಆ ಥರ್ಡ್ ಮನೆ ಇರೋರು ಕೂಡ ಫಂಕ್ಷನ್ ರಿಲೇಷನ್ ಆಗ್ತಾ ಬರ್ತಾರೆ ಅಲ್ವಾ? ಸೊ ದಟ್ಸ್ ವೈ ಇಲ್ಲಿ ಚೈನ್ ರೂಲ್ ಅಂತಂದ್ರು ಹಾಗೆ. ಸೊ ಒಂದು ಫಂಕ್ಷನು ಇನ್ನೊಂದು ಫಂಕ್ಷನ್ ಡಿಪೆಂಡ್ ಆಗಿರುತ್ತೆ, ಬಟ್ ಇಂಡೈರೆಕ್ಟ್ಲಿ ಥರ್ಡ್ ಫಂಕ್ಷನ್ಗೆ ಫಸ್ಟ್ ಫಂಕ್ಷನ್ ರಿಲೇಟ್ ಆಗ್ತಾ ಬರುತ್ತೆ. ಅದೇ ಸರ್ ಅರ್ಥ ಮಾಡ್ಕೊಳ್ಳೋದು ಅಂತಂದರೆ ಭಾಳ ಸಿಂಪಲ್. ಇಫ್ ವೈ ಈಸ್ ಡಿಪೆಂಡಿಂಗ್ ವಿತ್ ಟೈಮ್ ಟಿ, ವೈ ಟೈಮ್ ಜೊತೆ ಡಿಪೆಂಡ್ ಆಗಿದೆ ಅಂತ ಅನ್ಕೊಂಡು, ಟಿಗೆ ಡಿಪೆಂಡ್ ಆಗಿದೆ. ಬಟ್ ಟಿ ಯಾರ ಜೊತೆ ಡಿಪೆಂಡ್ ಆಗಿದೆ ಅಂತಂದರೆ ಎಕ್ಸ್ ಜೊತೆ ಡಿಪೆಂಡ್ ಆಗಿದೆ. ಇಯರ್ ವೈ ಈಸ್ ಡಿಪೆಂಡೆಂಟ್ ಕ್ವಾಂಟಿಟಿ, ಟಿ ಈಸ್ ಇಂಡಿಪೆಂಡೆಂಟ್ ಕ್ವಾಂಟಿಟಿ ಆಫ್ ವೈ, ಬಟ್ ವೈ ಈಸ್ ಡಿಪೆಂಡೆಂಟ್ ಕ್ವಾಂಟಿಟಿ ಆನ್ ಟಿ. ದೀಸ್ ಆರ್ ದ ವೇರಿಯೇಬಲ್ಸ್. ಸೊ ಇಲ್ಲಿ ಬಂದರೆ ಟಿ ಈಸ್ ಎ ಡಿಪೆಂಡೆಂಟ್ ವೇರಿಯೇಬಲ್ ಆನ್ ಎಕ್ಸ್, ಎಕ್ಸ್ ಈಸ್ ಇಂಡಿಪೆಂಡೆಂಟ್ ವೇರಿಯೇಬಲ್. ಅಂದರೆ ಇಲ್ಲಿರೋ ಕಂಡೀಷನಲ್ಲಿ ಎಕ್ಸ್ ಒಂದು ಏನಾಗಿರುತ್ತೆ? ಇಂಡಿಪೆಂಡೆಂಟ್ ಆಗಿದೆ, ವೈ ಡಿಪೆಂಡೆಂಟ್
ಟಿ ಆಲ್ಸೋ ಡಿಪೆಂಡೆಂಟ್. ಅಬ್ಸರ್ವ್ ಮಾಡಿ, y ಈಸ್ ಎ ಫಂಕ್ಷನ್ ಆಫ್ ಟಿ. ಇದನ್ನ ಯಾವ ರೀತಿ ಬರೀತೀರಾ? y ಈಸ್ ಎ ಫಂಕ್ಷನ್ ಆಫ್ ಟಿ. ನೆಕ್ಸ್ಟ್ ಟಿ ಈಸ್ ಎ ಫಂಕ್ಷನ್ ಆಫ್ ಯಾರ್ದು? ಎಕ್ಸ್. ದೆನ್ ಆಟೋಮೆಟಿಕಲಿ y ಕೂಡ ಯಾರಿಗೆ ಫಂಕ್ಷನ್ ಆಗಲೇಬೇಕು? ಎಕ್ಸ್ಗೆ ಫಂಕ್ಷನ್ ಆಗಬೇಕು. ಅಂದರೆ y ಶುಡ್ ಬಿ ಡಿಪೆಂಡೆಂಟ್ ವಿತ್ ಎಕ್ಸ್ ಆಲ್ಸೋ. y ಡೈರೆಕ್ಟ್ ಆಗಿ ಎಕ್ಸ್ ಮೇಲೆ ಡಿಪೆಂಡ್ ಆಗೋದಿಲ್ಲ, ಬಟ್ y ಈಸ್ y is indirectly depend on x. Then equation ಹೆಂಗೆ ಬರೆಯೋದು ಸರ್? ಸಿಂಪಲ್, dy by dx. ಹೇಗೆ ಬರೀತೀರಾ ಅಂದರೆ dy ಫಸ್ಟ್ ಯಾರ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ? dt ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ ಅಲ್ವಾ? ಇಂಟು ಬಟ್ dt ಯಾರ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ? dx ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ. ಹಾಗೆ ನೀವು ಕ್ಯಾನ್ಸಲ್ ಆದರೆ ಹೋಗಿ ಏನು ಬರುತ್ತೆ? dy by dx. y is depend on t, but t is depend on x. Indirectly y is dependent on x. This is known as which rule? It is chain rule. ಈ 9 ಕಂಡೀಷನ್ಸ್ ಆಫ್ ಫಾರ್ಮುಲಾಸ್ ನಿಮಗೆ ಡಿಫ್ರೆನ್ಷಿಯೇಷನ್ ಅಲ್ಲಿ ನೆನಪಿತ್ತು ಅಂತಂದ್ರೆ, ಓಕೆ, ಈ 9 ಕಂಡೀಷನ್ಸ್ ಕೂಡ ಭಾಳ ಯೂಸ್ಫುಲ್ ಆಗಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿಸುತ್ತೆ. ಈಸಿಯಾಗಿ ಭಾಳ ಕ್ವಿಕ್ಕಾಗಿ ಸಾಲ್ವ್ ಮಾಡಿಸುತ್ತೆ. ಆ್ಯಂಡ್ ನಿಮಗೆ ಡಿಫ್ರೆನ್ಸಿಯೇಷನ್ ಕಷ್ಟ ಅಂತ ಅನ್ಸಲ್ಲ. ಇಂಡಿವಿಜುವಲ್ ಒಂದೊಂದು ಫಾರ್ಮುಲಾ ಕೂಡ ಮೆಥಡ್ನ ನೋಡ್ಕೋಬೇಕು. ನಾನು ಮತ್ತೆ ರಿಪೀಟ್ ಮಾಡ್ತೀನಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಕಾನ್ಸ್ಟೆಂಟ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ವ್ಯಾಲ್ಯೂ 0 ಆಗುತ್ತೆ. ಎಕ್ಸ್ ಟು ದಿ ಪವರ್ ಆಫ್ ಎನ್ ಇತ್ತು ಅಂತಂದರೆ n ಇಂಟು ಎಕ್ಸ್ ಟು ದಿ ಪವರ್ ಆಫ್ n ಮೈನಸ್ 1. n ಇನ್ ನಂಬರ್, ಅದನ್ನು ಎನ್ನ ಫಸ್ಟ್ ಮಲ್ಟಿಪ್ಲೈ ಮಾಡ್ಕೋಬೇಕು. ಆಮೇಲೆ ಎಕ್ಸ್ ಟು ದಿ ಪವರ್ ಆಫ್ ಆ ಎನ್ ಅಲ್ಲಿ ಒಂದನ್ನು ಕಡಿಮೆ ಮಾಡ್ತಾ ಬರಬೇಕು. ಫಾರ್ ಎಕ್ಸಾಂಪಲ್ ಎಕ್ಸ್ ಸ್ಕ್ವೇರ್ ಇದ್ರೆ ಎಕ್ಸ್ ಆಗುತ್ತೆ, ಎಕ್ಸ್ ಕ್ಯೂಬ್ ಇದ್ರೆ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಎಕ್ಸ್ ಟು ದಿ ಪವರ್ ಆಫ್ 4 ಇದ್ರೆ ಎಕ್ಸ್ ಕ್ಯೂಬ್ ಆಗುತ್ತೆ. ಬಟ್ ಏನು ಅಂತಂದರೆ ಮಲ್ಟಿಪ್ಲಿಕೇಶನ್ ಮಾಡೋದನ್ನ ಮರಿಬಾರ್ದು ಅಲ್ವಾ? ಎಕ್ಸ್ ಸ್ಕ್ವೇರ್ ಇದ್ರೆ 2x ಆಗುತ್ತೆ ಅಲ್ವಾ? ಅದೇ ಎಕ್ಸ್ ಕ್ಯೂಬ್ ಇದ್ರೆ 3x ಸ್ಕ್ವೇರ್ ಆಗುತ್ತೆ. ಎಕ್ಸ್ ಟು ದಿ ಪವರ್ ಆಫ್ 4 ಇದ್ರೆ 4x ಕ್ಯೂಬ್ ಆಗುತ್ತೆ. ಇವನ್ ಮೈನಸ್ ಬಂದರೂ ಕೂಡ ಅದನ್ನು ಯಾವಾಗ ಸಾಲ್ವ್ ಮಾಡೋದು ಅಂತ ನಿಮಗೆ ಎಕ್ಸಾಂಪಲ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಪ್ರಾಬ್ಲಮ್ಸ್ ಅಲ್ಲಿ. ಓಕೆ, ಅಂಡ್ ಗೋ ಫಾರ್ ಥರ್ಡ್ ಪ್ರಾಬ್ಲಮ್. ಸಿ ಎಕ್ಸ್ ಟು ದಿ ಪವರ್ ಆಫ್ ಎನ್ ಇದ್ರೆ ಸಿ ಇಸ್ ಎ ಕಾನ್ಸ್ಟೆಂಟ್. ಓಕೆ, ಸಿ ಆಸ್ ಇಟ್ ಇಸ್ ಹಾಗೆ ಉಳಿಸ್ಕೊತೀರಾ. ಓಕೆ, ಅಂಡ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಗೆ ಡಿಫ್ರೆನ್ಸಿಯೇಷನ್ ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1. ಸಿ ಯು ಇಟ್ ಕ್ಯಾನ್ ಬಿ ರಿಟರ್ನ್ ಇನ್ ದ ಟೂ ಫಾರ್ಮ್ಸ್. ಅಂಡ್ ಯು ಪ್ಲಸ್ ಆರ್ ಮೈನಸ್ ವಿ ಇದ್ರೆ ಡಿ ಯು ಬೈ ಡಿ ಎಕ್ಸ್ ಪ್ಲಸ್ ಆರ್ ಮೈನಸ್ ಡಿ ವಿ ಬೈ ಡಿ ಎಕ್ಸ್. u to the power of n idre n u to the power of n minus 1. Again this u as a variable with x, that is du by dx. ಇದನ್ನ ಮಲ್ಟಿಪ್ಲೈ ಮಾಡ್ಕೋತಾ ಬರಬೇಕು. ಆ್ಯಂಡ್ ಇಲ್ಲಿ ಬಂದರೆ ಪ್ರಾಡಕ್ಟ್ ರೂಲ್ ನೆನಪಿರಬೇಕು. ಒಂದು ಫಸ್ಟ್ ವೇರಿಯಬಲ್ ಸೆಕೆಂಡ್ ವೇರಿಯಬಲ್. ಓಕೆ, ಸೆಕೆಂಡ್ ವೇರಿಯಬಲ್ ಆಗಿ ಉಳಿಸ್ಕೊ ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ವೇರಿಯಬಲ್, ಪ್ಲಸ್ ಫಸ್ಟ್ ವೇರಿಯಬಲ್ ಆಗಿ ಉಳಿಸ್ಕೊ ಡಿಫ್ರೆನ್ಸಿಯೇಷನ್ ಆಫ್ ಸೆಕೆಂಡ್ ವೇರಿಯಬಲ್. ಡಿವಿಷನ್ ಪ್ರೋಸೆಸ್ಸಿಗೆ ಬಂತು ಅಂದರೆ ಡಿನಾಮಿನೇಟರ್ ಮತ್ತು ನ್ಯೂಮರೇಟರ್ಲಿ ಡಿನಾಮಿನೇಟರ್ನ ಆಗಿ ಉಳಿಸ್ಕೊ, ನ್ಯೂಮರೇಟರ್ನ ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡು ಮೈನಸ್, ನೆಕ್ಸ್ಟು ನ್ಯೂಮರೇಟರ್ನ ಆಗಿ ಉಳಿಸ್ಕೊ, ಡಿನಾಮಿನೇಟರ್ನ ಡಿಫ್ರೆನ್ಷಿಯೇಟ್ ಮಾಡು ಹೋಲ್ ಡಿವೈಡೆಡ್ ಬೈ ಸ್ಕ್ವೇರ್ ಆಫ್ ಡಿನಾಮಿನೇಟರ್ ವ್ಯಾಲ್ಯೂ. ಡಿನಾಮಿನೇಟರ್ ಯಾವ್ದಿರುತ್ತೋ ಆ ವ್ಯಾಲ್ಯೂನ ಸ್ಕ್ವೇರ್ ಮಾಡ್ಕೋಬೇಕು. ಚೈನ್ ರೂಲಿಗೆ ಬಂದಾಗ ಒಂದು ಕ್ವಾಂಟಿಟಿ ಇನ್ನೊಂದು ಕ್ವಾಂಟಿಟಿಗೆ ವೇರಿಯಬಲ್ ಡಿಪೆಂಡೆಂಟ್ ಆಗಿರುತ್ತೆ. ಬಟ್ ಈ ಕ್ವಾಂಟಿಟಿ ಇನ್ನೊಂದು ಕ್ವಾಂಟಿಟಿಗೆ ಡಿಪೆಂಡೆಂಟ್ ಆಗಿತ್ತು ಅಂತಂದರೆ ಇಂಡೈರೆಕ್ಟ್ ಆಗಿ ಫಸ್ಟ್ ಕ್ವಾಂಟಿಟಿ ಈ ಕ್ವಾಂಟಿಟಿ ಜೊತೆ ಏನಾಗಿರುತ್ತೆ? ಡಿಪೆಂಡೆಂಟ್ ಆಗಿರುತ್ತೆ. ದಿಸ್ ಇಸ್ ನಥಿಂಗ್ ಬಟ್ ಚೈನ್ ರೂಲ್. ಸೊ ಇಷ್ಟು ಫಾರ್ಮುಲಾಸ್ ಪರ್ಫೆಕ್ಟ್ ಆಗಿ ಗೊತ್ತಾಯಿತು ಅಂತಂದರೆ, ನೆನಪಿದೆ ಅಂತಂದರೆ, ಯು ಕ್ಯಾನ್ ಗೋ ಫಾರ್ ಸಮ್ ಮೋರ್ ರಿಲೇಷನ್ ವಿತ್ ರೆಸ್ಪೆಕ್ಟ್ ಟು ದ ವೇರಿಯೇಷನ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇನ್ ಲಾಗರಿದಮ್ಸ್. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗೆ ಲಾಗರಿದಮ್ ಫಂಕ್ಷನ್ಸ್ಗೆ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ಅನ್ನೋ ಫಾರ್ಮುಲಾಸ್ನ ನೀವು ಕಲ್ತ್ಕೋಬೇಕಾಗುತ್ತೆ. ಅರ್ಥ ಆಯ್ತಾ? ಇದು ಅರ್ಥ ಆಯಿತು ಅಂದರೆ ನೆಕ್ಸ್ಟ್ ಐ ವಿಲ್ ಸ್ವಿಚ್ ಇನ್ ಟು ಡಿಫ್ರೆನ್ಸಿಯೇಷನ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆ್ಯಂಡ್ ಲಾಗರಿದಮಿಕ್ ಫಂಕ್ಷನ್ಸ್. ನೋಟ್ ಇಟ್ ಡೌನ್. ಒಂದು ಕಡೆ ಇತ್ತು ಅಂದರೆ ನಿಮಗೆ ಓದ್ಕೊಳ್ಳೋಕ್ಕೆ ಈಸಿ ಆಗ್ತಾ ಬರುತ್ತೆ. S. Differentiation with trigonometric functions. First formula. Differentiation of d by dx of sin x ಅಂತ ತಗೊಂಡ್ರೆ, sin x ಅಂತ ತಗೋತಾ ಇದ್ದೀನಿ, ನೋ ಪ್ರಾಬ್ಲಮ್. sin ಥೀಟಾ ಅಂತ ತಗೊಂಡ್ರು ಆಯಿತು. ಆಯಿತಾ? ಎಕ್ಸ್ ಜಾಗದಲ್ಲಿ ಥೀಟಾ ಅಂತ ತಗೋತಾ ಇದ್ದೀನಿ ಅಷ್ಟೇ. ಡಿಫ್ರೆನ್ಸಿಯೇಷನ್ ಆಫ್ sin x ಅಥವಾ sin ಥೀಟಾ, it will take it as ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಇಟ್ ರಿಮೈನ್ಸ್ ಆಸ್ ಕಾಸ್ ಎಕ್ಸ್. ಸೈನ್ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ? ಕಾಸ್ ಎಕ್ಸ್. ಅರ್ಥ ಆಯ್ತಾ? ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾದ್ರೆ ಏನಂದ್ರೆ ಈ ಪ್ರೋಸೆಸ್ಸಲ್ಲಿ ಎಕ್ಸ್ ಮತ್ತೆ ಇದೆ, ಮತ್ತೆ ಎಕ್ಸ್ ಇದೆ ಅಂದರೆ ಏನು ಬರೀತೀಯಾ? ಡಿ ಎಕ್ಸ್ ಬೈ ಡಿ ಎಕ್ಸ್ ಅಂತ ಬರೀತೀಯಾ. ಸೊ ಡಿ ಎಕ್ಸ್ ಬೈ ಡಿ ಎಕ್ಸ್ ಎಷ್ಟಾಗುತ್ತೆ? 1 ಆಗುತ್ತೆ. ಸರ್ ಹೇಗೆ ಸರ್ ಅಂತ ಅರ್ಥ ಮಾಡ್ಕೊಳ್ಳೋದು? ಪಕ್ಕದ ಇಕ್ವೇಷನ್ ನೋಡಿ. ಡಿ ಬೈ ಡಿ ಎಕ್ಸ್ ಆಫ್
ಸೈನ್ ಯು ಇತ್ತು ಅಂತ ಅನ್ಕೋಣ. ಎಕ್ಸ್ ಜಾಗದಲ್ಲಿ ತಗೋತಾ ಇದ್ದೀನಿ, ಯು ತಗೋತಾ ಇದ್ದೀನಿ. ಆ್ಯಂಡ್ ಯು ನೋ ದಟ್ ಸೈನ್ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ? ಕಾಸ್. ಇಟ್ ಬಿಕಮ್ಸ್ ಕಾಸ್ ಯು. ಅಗೇನ್ ಯು ಇದೆ ಅಂತಂದರೆ ಯು ಇಸ್ ಎ ಫಂಕ್ಷನ್ ಆಫ್ ಎಕ್ಸ್, ದೆನ್ ಇಟ್ ಬಿಕಮ್ಸ್ ಡಿ ಯು ಬೈ ಡಿ ಎಕ್ಸ್. ಅಂದರೆ ಯು ಜಾಗದಲ್ಲಿ ನಾನು ಬರ್ಕೋತೀನಿ 2πx ಬರ್ಕೋತೀನಿ ಅಂತ ಅನ್ಕೊಳಪ್ಪ. ಹಂಗೆ ಬರ್ಕೊಂಡ್ರೆ ಈಕ್ವೇಷನ್ ಭಾಳ ಈಸಿಯಾಗಿ ನಿಮಗೆ ಸಾಲ್ವ್ ಆಗುತ್ತೆ ನೋಡಿ. ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಯು ಅಂತಂದರೆ ಯು ಜಾಗದಲ್ಲಿ ಬರ್ಕೊಳ್ಳೋಣ 2πx. ಸೊ ಒಂದಕ್ಕೆ ಅಪ್ಲೈ ಮಾಡ್ತೀನಿ, ಇನ್ನೆಲ್ಲದಕ್ಕೂ ನೀವು ಅಪ್ಲೈ ಮಾಡ್ಕೊತ ಹೋಗ್ಬೋದು, ಅರ್ಥ ಆಗುತ್ತೆ ನಿಮಗೆ. ಸೈನ್ 2πx ಅಂದ್ರೆ ಏನು ಬರುತ್ತಪ್ಪ ಇಲ್ಲಿ? ಕಾಸ್ 2πx ಬರುತ್ತೆ. ಅಗೇನ್ ನೀನು ಯಾರಿಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು? ಡಿ ಬೈ ಡಿ ಎಕ್ಸ್ ಆಫ್ 2πx. ಡಿ ಬೈ ಡಿ ಎಕ್ಸ್ ಆಫ್ 2πx. ಕಾಸ್ 2πx ಆಗೇ ಇರಲಿ. 2π ಏನಪ್ಪ? ಕಾನ್ಸ್ಟೆಂಟ್. 2π ಕಾನ್ಸ್ಟೆಂಟ್ ಅಂದರೆ ಈ ಕಡೆ ಮಲ್ಟಿಪ್ಲೈ ಮಾಡ್ಕೋಬೋದು. 2π ಕಾನ್ಸ್ಟೆಂಟ್. ಉಳ್ಕೊಳ್ಳೋದೇನು? ಹೊರಗಡೆ ತಗೋತೀರಾ, ಕಾನ್ಸ್ಟೆಂಟ್ ಹೊರಗಡೆ ತಗೋತೀರಾ. ಉಳ್ಕೊಳ್ಳೋದೇನಪ್ಪ? ಡಿ ಎಕ್ಸ್ ಬೈ ಡಿ ಎಕ್ಸ್. ಡಿ ಎಕ್ಸ್ ಬೈ ಡಿ ಎಕ್ಸ್ ಏನಾಯಿತು? ಎಕ್ಸ್ ಟು ದಿ ಪವರ್ ಆಫ್ 0 ಆಗುತ್ತೆ, ಇಟ್ ಬಿಕಮ್ಸ್ 1. ದೆನ್ ಯುವರ್ ಫೈನಲ್ ಆನ್ಸರ್ ಈಸ್ 2π ಇಂಟು ಕಾಸ್ 2πx. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅಕಸ್ಮಾತ್ ಕಾಸ್ 2θ ಇತ್ತು ಅಂತ ಅನ್ಕೋಣ, ಅಲ್ಲಿ ಥೀಟಾ ವ್ಯಾಲ್ಯೂ ವೇರಿಯೇಷನ್ ಆಗ್ತಾ ಬರ್ಬೋದಲ್ಲ, 2π 3π 4π 6π. ಆಟೋಮೆಟಿಕಲಿ ಈ ಮೆಥಡ್ನ ಅಪ್ಲೈ ಮಾಡ್ತಾ ಬರಬೇಕು. ಕ್ಲಿಯರ್? ದೆನ್ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ವಿಲ್ ಗಿವ್ಸ್ ಕಾಸ್ ಎಕ್ಸ್. ಅರ್ಥ ಆಗಿದೆಯಾ? ಗುಡ್. ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಈಸ್ ಮೈನಸ್ ಸೈನ್ ಎಕ್ಸ್. ಸೇಮ್ ಪ್ರೋಸೆಸ್ ಬಟ್ ಮೈನಸ್ ಆಗುತ್ತೆ. ಇಲ್ಲಿ ತಗೊಂಡಲ್ಲ, ಮೈನಸ್ ಸೈನ್ ಎಕ್ಸ್ ಮೈನಸ್ ಸೈನ್ ಯು ಡಿ ಯು ಬೈ ಡಿ ಎಕ್ಸ್. ನಾನು ಬರೆಯೋಕೋಲ್ಲ, ನೀವು ಬರ್ಕೋಬೇಕು. ಈ ಕಂಡೀಷನ್ ಅಪ್ಲೈ ಮಾಡ್ಕೊಂಡು ಬರೀತಾ ಹೋಗ್ಬೇಕು. ಓಕೆ? ಇಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಬರ್ಕೊಡಿ ಅಂತಂದರೆ ಬರ್ಕೊಡ್ತೀನಿ. ದಿಸ್ ಇಸ್ ಫಾರ್ ಫಸ್ಟ್. ಸೆಕೆಂಡಿಗೆ ಏನು ಬರುತ್ತಪ್ಪ? ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಯು. ಆಯ್ತಲ್ವಾ? ಯಾವುದಕ್ಕೆ ಬೇಕಾಗಿರೋದು ನೆಕ್ಸ್ಟ್ ನಮಗೆ? ಕಾಸ್ ಯು. ಕಾಸ್ ಯು ಏನು ಬರೆಯೋಣ? ಮೈನಸ್ ಸೈನ್ ಯು ಡಿ ಯು ಬೈ ಡಿ ಎಕ್ಸ್. ಅಷ್ಟೇ. ಇದೇ ಮೆಥಡಲ್ಲಿ ನೆಕ್ಸ್ಟ್ ಬರೀತಾ ಹೋಗಿ ನೀವು. ಥರ್ಡ್, ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಎಕ್ಸ್ ಕಾಸ್ ಎಕ್ಸ್ ಆಯಿತು, ಟ್ಯಾನ್ ಎಕ್ಸ್. ಟ್ಯಾನ್ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡೋದು ಏನು ಬರುತ್ತೆ? ಸೀಕ್ಯಾಂಟ್ ಸ್ಕ್ವೇರ್ ಎಕ್ಸ್. ಅದನ್ನ ಇಲ್ಲೇನು ಬರೀತೀರ ಥರ್ಡ್ ಕಂಡೀಷನ್ಗೆ? ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಯು ಏನು ಬರುತ್ತೆ? ಸೀಕ್ಯಾಂಟ್ ಸ್ಕ್ವೇರ್ ಯು ಡಿ ಯು ಬೈ ಡಿ ಎಕ್ಸ್. ಫೋರ್ತ್, ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಆಯಿತು, ಸೈನ್ ಆಯಿತು, ಕಾಸ್ ಆಯಿತು, ಟ್ಯಾನ್ ಆಯಿತು, ಸೀಕೆಂಟ್ ಎಕ್ಸ್. ಸೀಕೆಂಟ್ ಎಕ್ಸ್ಗೆ ಡಿಫ್ರೆನ್ಸಿಯೇಷನ್ ಏನು ಬರುತ್ತೆ? ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಸರ್ ಇವೆಲ್ಲ ಹೇಗೆ ಬರುತ್ತೆ ಪ್ರೋಸೆಸ್ನ ನಾನು ನಿಮಗೆ ಹೇಳ್ಕೊಡ್ತೀನಿ, ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಹೇಳ್ಕೊಡ್ತೀನಿ. ಬಟ್ ಇಲ್ಲಿ ನಿಮಗೆ ಫಾರ್ಮುಲಾಸ್ನ ನೋಟ್ ಡೌನ್ ಮಾಡ್ಕೊತಾ ಹೋಗ್ತಾ ಹೋಗಿ. ಫೋರ್ತಿಗೆ ಏನು ಬರೀತೀಯಪ್ಪ? ಇಲ್ಲಿ ಈ ಕಂಡೀಷನ್ಗೆ, ಇಲ್ಲಿ ಯು ಕಂಡೀಷನಿಗೆ ಬರೋದು. ಫೋರ್ತ್ ಒನ್ ಏನು ಬರುತ್ತೆ? ಡಿ ಬೈ ಡಿ ಎಕ್ಸ್ ಆಫ್ ಸೀಕೆಂಟ್ ಯು ಏನಾಗುತ್ತಪ್ಪ ಕಂಡೀಷನ್ ಬರೆದ್ರೆ? ಸೀಕೆಂಟ್ ಯು ಇಂಟು ಟ್ಯಾನ್ ಯು ಇಂಟು ಡಿ ಯು ಬೈ ಡಿ ಎಕ್ಸ್. ಸೀಕೆಂಟ್ ಯು ಟ್ಯಾನ್ ಯು ಇಂಟು ಡಿ ಯು ಬೈ ಡಿ ಎಕ್ಸ್. ಫಿಫ್ತ್ ಫಾರ್ಮುಲಾ, ಡಿ ಬೈ ಡಿ ಎಕ್ಸ್ ಆಫ್ cosecant x. Cosecant x can be written as minus cosecant x into cot x. What is the formula for differentiation of cosecant x? Minus cosecant x into cot x. ಇಲ್ಲಿ ಬರೀತಿರಾಗಾದ್ರೆ ಫಿಫ್ತ್ಗೆ ಡಿ ಬೈ ಡಿ ಎಕ್ಸ್ ಆಫ್ cosecant x, cosecant u is nothing but minus cosecant u into cot u into du by dx. ಸೊ ಇಷ್ಟು ಫಾರ್ಮುಲಾಸ್ ನೀವು 5 ಫಾರ್ಮುಲಾಸ್ನ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರಿ. ಇದು ಯಾವುದೇ ಟ್ರಿಗೊನೋಮೆಟ್ರಿ ಫಂಕ್ಷನ್ಸ್ ಬಂತು ಅಂದರೆ 5 ಫಾರ್ಮುಲಾಸಲ್ಲಿ ರಿಪೀಟ್ ಆಗ್ತಾ ಬರುತ್ತೆ, ಒಂದಕ್ಕೊಂದು ರಿಪೀಟ್ ಆಗ್ತಾ ಬರುತ್ತೆ. ಐ ವಿಲ್ ರಿಪೀಟ್ ಅಗೇನ್. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಥೀಟಾ ಆರ್ ಸೈನ್ ಎಕ್ಸ್. Sin x is taken as cos x. Differentiation of cos x will gives minus sin x. Differentiation of tan x will gives secant square x. Differentiation of secant x is given with secant x tan x.
ಡಿಫ್ರೆನ್ಸಿಯೇಷನ್ ಆಫ್ ಕೊಸಿಕೆಂಟ್ ಎಕ್ಸ್ ವಿಲ್ ಗಿವ್ಸ್ ಮೈನಸ್ ಕೊಸಿಕೆಂಟ್ ಎಕ್ಸ್ ಕಾಟ್ ಎಕ್ಸ್. ಹಾಗಾದ್ರೆ ಅದನ್ನು ಥೀಟಾದಲ್ಲಿ ಇಡೋದಾಯ್ತು ಅಂದರೆ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಥೀಟಾ ವಿಲ್ ಗಿವ್ಸ್ ಕಾಸ್ ಥೀಟಾ ವಿಲ್ ಗಿವ್ಸ್ ಮೈನಸ್ ಸೈನ್ ಥೀಟಾ, tan theta will give secant square theta, and secant theta will give secant theta tan theta, and cosecant theta will give minus cosecant theta cot theta. Agree? Yes, good. So ಇದು ಪರ್ಫೆಕ್ಟ್ ಆಯಿತು ಅಂತಂದರೆ ನೆಕ್ಸ್ಟ್ ವಿ ಹ್ಯಾವ್ ಟು ಗೋ ಫಾರ್ ಲಾಗರಿಥಮಿಕ್ ಫಂಕ್ಷನ್ಸ್. ಸೊ ಲಾಗರಿಥಮಿಕ್ ಫಂಕ್ಷನ್ಸ್ಗೆ ಏನು ಬರುತ್ತೆ, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ಗೆ ಏನು ಬರುತ್ತೆ ಅದು ನೋಡ್ಕೊತ ಹೋಗೋಣ. ಅರ್ಥ ಆಯ್ತಾ? ಎಷ್ಟಾಗುತ್ತೋ ಅಷ್ಟು ಇದನ್ನು ರಿಪೀಟ್ ಮಾಡ್ಕೊತ ಹೋಗಿ ಇವತ್ತಿನ ಕ್ಲಾಸ್ ಆದಮೇಲೆ ಪರ್ಫೆಕ್ಟ್ ಆಗ್ತಾ ಬರ್ತೀರಿ. ಕ್ಲಿಯರ್? ನೋಡಿ ನಾವು So go for the logarithmic functions. Differentiation and exponential functions. Differentiation of first differentiation of ನಾನು ತಗೋತೀನಿ e to the power of x ಅಂತ ತಗೋತೀನಿ. So differentiation of e to the power of x, it's constant, that is it remains as e to the power of x. Second one, differentiation of e to the power of ax. e to the power of ಏನು ತಗೋತಾ ಇದ್ದೀನಿ ax. e to the power of ax can be written as a e to the power of ax. ಏನು ಬರುತ್ತೆ? ಡಿಫ್ರೆನ್ಸಿಯೇಷನ್ ಆಫ್ e to the power of ax ಅಂದರೆ a e to the power of ax. ಥರ್ಡ್ ಫಾರ್ಮುಲಾ ಡಿಫ್ರೆನ್ಸಿಯೇಷನ್ ಆಫ್ dx, a to the power of x ಅಂತ ಬಂತು ಅಂತ ಅನ್ಕೊಳ್ಳೋಣ. a to the power of x ಬಂದರೆ ಇಲ್ಲೂ ಸಿಂಪಲ್, ಬಟ್ a is ವೇರಿಯಬಲ್, a is not constant. a is ಡಿಪೆಂಡಿಂಗ್ ವಿತ್ ಯಾರ ಮೇಲೆ ಡಿಪೆಂಡ್ ಆಗುತ್ತೆ? x ಜೊತೆ ಡಿಪೆಂಡ್ ಆಗ್ತಾ ಬರುತ್ತೆ. Sorry. So a to the power of x ನಾನು ಡಿಫ್ರೆನ್ಷಿಯೇಟ್ ಮಾಡಿದೆ ಅಂತಂದರೆ ಇಟ್ ವಿಲ್ ಗಿವ್ಸ್ a to the power of x with log base e, log base e into x. Differentiation of a to the power of x is a to the power of x log base e x. ಅಂದ್ರೆ ಏನು ಸರ್? ಫಸ್ಟ್ a to the power of x ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಆಸ್ ಇಟ್ ಈಸ್ ಹಾಗೆ ಉಳಿಸ್ಕೊಂತೀಯ. ಅಗೇನ್ ಮತ್ತೆ ಪವರ್ ಟು ದಿ ಪವರ್ ಆಫ್ x, a power x ಅಂತಂದ್ರೆ you have to write log base e x. Fourth one, differentiation of log base e x. log base e x ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ it will gives 1 by x. differentiation of log base e x will gives 1 by x. Fifth formula, differentiation of log base 10x. ಸೊ ಇದೊಂದು ಸ್ಪೆಷಲ್ ಕಂಡೀಷನ್, ಲಾಗ್ ಬೇಸ್ 10x. ನಾರ್ಮಲ್ ಆಗಿ ಬೇರೆ ಈಕ್ವೇಷನ್ಗಿಂತ ಇದೊಂದು ಸ್ವಲ್ಪ ಡಿಫ್ರೆಂಟ್. ಇವೆಲ್ಲ ನಾರ್ಮಲ್ ಆಗಿ ನೆನ್ಪಿಟ್ಕೋಬೋದು. ಬಟ್ ಈ ಲಾಗ್ ಬೇಸ್ 10x ಬಂದಾಗ ಕಂಡೀಷನ್ ಇರುತ್ತೆ. ಆ್ಯಕ್ಚುಲಾಗಿ ಏನು ಬರುತ್ತೆ ಅಂದರೆ ಲಾಗ್ ಬೇಸ್ 10e ಇರುತ್ತೆ, ಲಾಗ್ ಬೇಸ್ 10e ಇರುತ್ತೆ, ಡಿವೈಡೆಡ್ ಬೈ x ಬರುತ್ತೆ. ಬಟ್ ಹೇಗೆ ಬರುತ್ತೆ ಇದನ್ನು ಅಬ್ಸರ್ವ್ ಮಾಡ್ತಾ ಬರಬೇಕು. ಏನು ಬರುತ್ತೆ ಆ್ಯಕ್ಚುಲಿ ಈಕ್ವೇಷನು? ಲಾಗ್ ಬೇಸ್ 10xಗೆ ಲಾಗ್ ಬೇಸ್ 10e ಡಿವೈಡೆಡ್ ಬೈ x ಬರುತ್ತೆ. ಯಾವ ರೀತಿ ಬರೀಬೋದು ಅದನ್ನು ಚೆಕ್ ಮಾಡ್ಕೊಳ್ಳಿ ಕಡೆ. ಫಿಫ್ತ್ ಒನ್ಗೆ when you differentiate with the log base 10x can be written ಇದನ್ನ ಈ ರೀತಿ ಬರೀಬೋದು. ಹೇಗೆ ಸರ್ ಅಂದರೆ log x ಡಿವೈಡೆಡ್ ಬೈ log 10. log base 10x ನ ಏನು ಬರೀಬೋದು? log x ಡಿವೈಡೆಡ್ ಬೈ log 10 into log base 10e divided by log base 10e. ಏನು ಪ್ರೋಸೆಸ್ ಮಾಡಿದ್ವಿ? log base 10e log base 10 ಇಂದ ಡಿವೈಡ್ ಮಾಡ್ಕೊತಾ ಬಂದ್ವಿ. ತಪ್ಪೇನಿಲ್ವಲ್ಲ? ಬಟ್ ಒಂದು ನೆನಪಿರಲಿ, log x divided by log base 10e ಅಂತಂದ್ರೆ ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ log base e x. ಇದನ್ನ ಯಾವ ರೀತಿ ಬರೀಬೋದು? log base e x. ಇಲ್ಲಿದೆ ನೋಡಿ, log base 10x ಏನಂತ ಬರ್ಕೊಂಡೆ? log x by log 10 ಅಂದಮೇಲೆ log x by log base 10e ನ ಎಂತ ಬರೀಬೋದು? ಇಲ್ಲಿ ಬೇಕಾದ್ರೆ ಬೇಸ್ 10 ಇರಲಿ, ತೊಂದರೆ ಇಲ್ಲ. ಇಲ್ಲೂ ಬೇಸ್ 10 ಇದೆ, ಇಲ್ಲೂ ಬೇಕಾದ್ರೆ ಬೇಸ್ 10 ಬರ್ಕೊಳ್ಳಿ, ತಪ್ಪೇನಾಗೋದಿಲ್ಲ. ಬಿಕಾಸ್ ಬೇಸ್ 10 ವ್ಯಾಲ್ಯೂ ಆಫ್ 10 ಅಂದ್ರೆ ಎಷ್ಟಾಗುತ್ತೆ? 1 ಆಗುತ್ತೆ. ಸೊ ಲಾಗ್ ಬೇಸ್ ಇ ಎಕ್ಸ್ ಆಗುತ್ತೆ ಇವೆರಡು ವ್ಯಾಲ್ಯೂ. ಓಕೆ, ಇಂಟು ಲಾಗ್ ಬೇಸ್ 10e ಹೋಲ್ ಡಿವೈಡೆಡ್ ಬೈ ಲಾಗ್ 10 ಆಫ್ ಬೇಸ್ 10 ಅಂದ್ರೆ ಎಷ್ಟಾಗುತ್ತೆ ವ್ಯಾಲ್ಯೂ? 1. ಆ್ಯಂಡ್ ಆಲ್ರೆಡಿ ನಿಮಗೆ ಗೊತ್ತು ಲಾಗ್ ಬೇಸ್ ಇ ಎಕ್ಸ್, ಲಾಗ್ ಬೇಸ್ ಇ ಎಕ್ಸ್ ಅಂದರೆ ಡಿಫ್ರೆನ್ಷಿಯೇಟ್ ಮಾಡೋದು ಎಷ್ಟು ಬರುತ್ತೆ? 1 by x. Then it value becomes log base 10e divided by x. How we can get
the log of base 10 x value. So this is the special value to get. Again repeat. First, differentiation of e to the power of x will give e to the power of x. Differentiation of e to the power of ax will give a into e to the power of ax. Differentiation of a to the power of x is a to the power of x into log base ex. Differentiation of log base ex can be written as 1 by x. Differentiation of log base 10x can be written as log base 10e by x. Clear? So, ಈ 5 ಫಾರ್ಮುಲಾಸ್ ಲಾಗರಿಥಮ್ಸ್ ಅಲ್ಲಿ ನೆನ್ಪಿಟ್ಕೊಂಡ್ರೆ ಕೆಲವು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕಾದ್ರೆ ಯೂಸ್ಫುಲ್ ಆಗ್ತಾ ಬರುತ್ತೆ. ಕ್ಲಿಯರ್? ಆ್ಯಂಡ್ ಆ ಕಾಂಪಿಟೇಟಿವ್ ಫಾರ್ಮುಲಾದಲ್ಲಿ ನಿಮಗೆ ಎ ವ್ಯಾಲ್ಯೂ ಯಾವುದು, ಎಕ್ಸ್ ವ್ಯಾಲ್ಯೂ ಯಾವುದು, ಈ ಒಂದು ನಮ್ಮ ಚಾಪ್ಟರ್ ಸ್ಟಾರ್ಟ್ ಆಗುತ್ತೆ. ಫಿಸಿಕ್ಸ್ ಚಾಪ್ಟರ್ ಸ್ಟಾರ್ಟ್ ಆದಂಗೆ ಅಲ್ಲೊಂದು ಕಂಡೀಷನ್ಸ್ ಬಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಪ್ರಾಕ್ಟೀಸ್ ಆಗ್ತಾ ಬರುತ್ತೆ. ಆ ಪ್ರಾಕ್ಟೀಸ್ ಆಗಬೇಕು ಅಂದರೆ ಈ ಬೇಸಿಕ್ ಫಾರ್ಮುಲಾಸ್ ಗೊತ್ತಿರಬೇಕು ನಿಮಗೆ. ಕ್ಲಿಯರ್? ಸೊ ಈ ಫಾರ್ಮುಲಾಸ್ನ ಕೂಡ ನೆನ್ನೆ ಫಾರ್ಮುಲಾಸ್ ಜೊತೆ ಇದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಅಗ್ರಿ? ಎಸ್, ನೋಡಿ ಡೌನ್. So now I will relate the concept of differentiation. Differentiation concept na nanige relate ಮಾಡ್ತೇನೆ with physics. Physics ಜೊತೆ ರಿಲೇಷನ್ ಹೇಗೆ ಬರುತ್ತೆ ಇವೊಂದು ನೀವು ಕಲ್ತಿದ್ದೀರಿ. ಎಲ್ಲಿ ಸರ್ ಅಂದರೆ ಕೋಆರ್ಡಿನೇಟ್ ಜಾಮೆಟ್ರಿನ ನಾವು ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೆ ಹೇಳ್ಕೊಟ್ಟಿದ್ದೀನಿ, ಬಟ್ ಮರ್ತಿರ್ತೀರಿ. ಬಟ್ ಅದನ್ನು ಮತ್ತೆ ರಿಪೀಟ್ ಮಾಡ್ತಾನೆ ಮತ್ತು ಅಂಡ್ ಅಗೇನ್ ರಿವೈಸ್ ಮಾಡ್ತಾನೆ ಆ್ಯಂಡ್ ಡಿಫ್ರೆನ್ಸಿಯೇಷನ್ ಪ್ರೋಸೆಸ್ ಹೆಂಗೆ ಇನ್ವಾಲ್ವ್ ಆಗುತ್ತೆ ಅನ್ನೋದನ್ನ ಇವತ್ತು ಡಿಸ್ಕಸ್ ಮಾಡ್ತಾ ಬರ್ತೇನೆ. ಸೊ ಇನಿಷಿಯಲಿ ಐ ವಿಲ್ ಕನ್ಸಿಡರ್ ವಿತ್ ಅನ್ ಕೋಆರ್ಡಿನೇಟ್ ಜಾಮೆಟ್ರಿ ದಟ್ ಈಸ್ ಪ್ಲೇನ್ನ ಕನ್ಸಿಡರ್ ಮಾಡ್ಕೋತೀನಿ. ಸೊ ಎಕ್ಸ್ ವರ್ಸಸ್ ವೈ, ಎಕ್ಸ್ ವರ್ಸಸ್ ವೈ ತೊಗೊಂಡಾಗ ಫಸ್ಟ್ ನಾನು ನೆನ್ಪಿಟ್ಕೋತೀನಿ, ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ನಾನು ನೆಕ್ಸ್ಟು ಈಕ್ವೇಷನ್ ಹೇಳ್ತಾ ಹೋಗ್ತೀನಿ, ಫಿಸಿಕ್ಸ್ ಈಕ್ವೇಷನ್ ಹೇಳ್ತಾ ಹೋಗ್ತೀನಿ. ಇಲ್ಲಿ ವೈ ವಿತ್ ಎಕ್ಸ್ ವೇರಿಯೇಷನ್ ಆಗ್ತಾ ಇದೆ. ಫಸ್ಟ್ ಆ ಈಕ್ವೇಷನ್ ಏನು ತಗೋತಾ ಇದೆ ಅಂದರೆ ವೈ ಇಸ್ ಈಕ್ವಲ್ಸ್ ಟು 3x² ಪ್ಲಸ್ 2x ಪ್ಲಸ್ 3 ಅಂತ ಕೊಡ್ತಾ ಇದೆ. ದಿಸ್ ಇಸ್ ದ ಈಕ್ವೇಷನ್. ಓಕೆ, ಆ್ಯಂಡ್ ದಿಸ್ ಈಕ್ವೇಷನ್ ಈಸ್ ವೇರಿಂಗ್. ವೈ ಈಸ್ ಡಿಪೆಂಡಿಂಗ್ ಆನ್ ಎಕ್ಸ್. ಎಕ್ಸ್ ವೇರಿಯೇಷನ್ ಆಗ್ತಾ ಇದೆ, ಅದು ಎಕ್ಸ್ ಫಿಕ್ಸ್ಡ್ ವ್ಯಾಲ್ಯೂ ವೇರಿಯೇಷನ್ ಆಗ್ತಾ ಇದ್ರೆ ವೈ ವ್ಯಾಲ್ಯೂ ಆಬ್ವಿಯಸ್ಲಿ ಚೇಂಜಸ್ ಆಗ್ತಾ ಬರುತ್ತೆ. ಅದಕ್ಕೆ ಹೇಳ್ಕೊಟ್ಟಿದ್ದೇನೆ, ಎಕ್ಸ್ ವ್ಯಾಲ್ಯೂ 1 2 3 ಕೊಡ್ತಾ ಹೋದರೆ ವೈ ವ್ಯಾಲ್ಯೂ ಸಮಥಿಂಗ್ ಬರುತ್ತೆ. ಯು ವಿಲ್ ಡ್ರಾ ದ ಗ್ರಾಫ್. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಮಗೆ ಈ ಥರ ಗ್ರಾಫ್ ಸಿಕ್ಬಿಟ್ಟಿದೆ. ಫಾರ್ ಎಕ್ಸಾಂಪಲ್ ಈ ಥರ ಗ್ರಾಫ್ ಸಿಕ್ಕಿದೆ ಅಂತ ಅನ್ಕೊಳ್ಳಪ್ಪ. ಸೊ ಈ ಥರ ಗ್ರಾಫ್ ಸಿಕ್ಕಿದೆ ಅಂದರೆ ಇಟ್ ಇಸ್ ಅನ್ ಕರ್ವ್ ಗ್ರಾಫ್. ಏನು ಡ್ರಾ ಮಾಡಬೇಕು ಅಂತ ಗೊತ್ತು ನಿಮಗೆ, ಯು ಹ್ಯಾವ್ ಟು ಡ್ರಾ ಟ್ಯಾಂಜೆಂಟ್. ಸೊ ಟ್ಯಾಂಜೆಂಟ್ನ ಡ್ರಾ ಮಾಡಿದ್ರ ಏನು ಟ್ಯಾಂಜೆಂಟ್ ಡ್ರಾ ಮಾಡಬೇಕು ಅಂದರೆ ಟು ಗೆಟ್ ದ ಸ್ಲೋಪ್. When you draw the slope, you know that by considering with the 2 points, okay, A, B, C, this will give dy and this will give dx, and this slope value always gives with respect to tan theta, that is dy by dx. So dy by dx means you have to make differentiation. So differentiation kaltkondidirri. dy by dx means y have to differentiate with respect to ಯಾರು x. ಅಕಸ್ಮಾತ್ ಇಲ್ಲಿ t ಇತ್ತು ಅಂದರೆ ಇಲ್ಲಿ ನಿಮಗೆ t ಗೆ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಿ. ಇಲ್ಲಿ t ಇಲ್ಲ, x ಇದೆ, ಸೊ ಯು ಹ್ಯಾವ್ ಟು ಡಿಫ್ರೆನ್ಷಿಯೇಟ್ ವಿತ್ x. ಸೊ y ವಿತ್ ರೆಸ್ಪೆಕ್ಟ್ ಟು x ಡಿಫ್ರೆನ್ಷಿಯೇಟ್ ಮಾಡಿದ್ರೆ dy by dx ಈಕ್ವಲ್ಸ್, ನಿಮಗೆ ಗೊತ್ತು ಈ ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ u ಪ್ಲಸ್ ಆರ್ ಮೈನಸ್ v. ಅಂದಮೇಲೆ ಇಂಡಿವಿಜುವಲ್ ಆಗಿ ಡಿಫ್ರೆನ್ಷಿಯೇಟ್ ಮಾಡ್ತಾ ಬರಬೇಕು. ಸೊ ಇಲ್ಲಿ ಇಂಡಿವಿಜುವಲ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇಲ್ಲಿ ಯಾವ ಫಾರ್ಮಲ್ ಇದೆ, x ಟು ದಿ ಪವರ್ ಆಫ್ n ಫಾರ್ಮ್ ಇದೆ, ಇದು c ಫಾರ್ಮಲ್ ಇದೆ. ಆದಮೇಲೆ ಸಿ ಎಕ್ಸ್ ಟು ದಿ ಪವರ್ ಆಫ್ ಎನ್ ಇದೆ ಅಂತಂದರೆ ಯು ಹ್ಯಾವ್ ಟು ರೈಟ್ ಸಿ ಇಂಟು ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ 1. ದೆನ್ ಈ 2 3ಗೆ ಮಲ್ಟಿಪ್ಲೈ ಆದರೆ ಎಷ್ಟಾಗುತ್ತೆ 6. ಎಕ್ಸ್ ಟು ದಿ ಪವರ್ ಆಫ್ 2 ಮೈನಸ್ 1 ಆದರೆ ಎಷ್ಟಾಗುತ್ತೆ ಎಕ್ಸ್. ಓಕೆ, 3 ಇಂಟು 2 6, ಎಕ್ಸ್ ಟು ದಿ ಪವರ್ ಆಫ್ 2 ಮೈನಸ್ 1 ಎಕ್ಸ್ ಆಗುತ್ತೆ. ಇಲ್ಲಿ ಪವರ್ ಎಷ್ಟಿದೆ 1, 1 ಇಂಟು 2 ಅಂದರೆ 2, ಎಕ್ಸ್ ಟು ದಿ ಪವರ್ ಆಫ್ 1 ಮೈನಸ್ 1 ಅಂದರೆ 0, ಎಕ್ಸ್ 0 ಅಂದರೆ ಎಷ್ಟಾಗುತ್ತೆ 1 ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ಏನಾಗುತ್ತೆ 0. ನೀವು ಅಬ್ಸರ್ವ್ ಮಾಡಿದ್ರಿ ದಿಸ್ ಈಕ್ವೇಷನ್ ಇಸ್ ಇನ್ ದ ಫಾರ್ಮ್ ಆಫ್ y ಇಸ್ ಈಕ್ವಲ್ಸ್ ಟು ಎಮ್ ಎಕ್ಸ್ ಪ್ಲಸ್ ಸಿ. ಯಾವ ಫಾರ್ಮಲ್ ಇದೆ ಎಮ್ ಎಕ್ಸ್ ಪ್ಲಸ್ ಸಿ. ಎಮ್ ಎಕ್ಸ್ ಪ್ಲಸ್ ಸಿ ಅಂತಂದರೆ ಇಟ್ ಈಸ್ ಆನ್ ವಿಚ್ ಲೈನ್, ಸ್ಟ್ರೈಟ್ ಲೈನ್. ಸೊ ನಿಮಗೆ ಕೊಟ್ಟಿರೋ ಈಕ್ವೇಷನ್ ಅಪ್ಲೈ ಮಾಡಿದ್ಮೇಲೆ ಯು ಆರ್ ಗೆಟಿಂಗ್ ಸ್ಟ್ರೈಟ್ ಲೈನ್. ಸ್ಟ್ರೈಟ್ ಲೈನ್ ಅಂದ ತಕ್ಷಣ ಅಬ್ಸರ್ವ್ ಮಾಡಿದ್ರಿ ಯು ಆರ್ ಗೆಟಿಂಗ್ ದ ವ್ಯಾಲ್ಯೂ ಆಫ್ ಸ್ಲೋಪ್. ಯಾವ ವ್ಯಾಲ್ಯೂ ಸಿಕ್ಕಿದೆ ಸ್ಲೋಪ್. ಸ್ಲೋಪ್ ವ್ಯಾಲ್ಯೂ ಎಷ್ಟಿಗೆ ಸಿಕ್ಕಿದೆಯಪ್ಪ, ಎಮ್ ಇಸ್ ಈಕ್ವಲ್ಸ್ ಟು 6 ಆ್ಯಂಡ್ ದಿಸ್ ವ್ಯಾಲ್ಯೂ ಈಸ್ ಆನ್ ವಿಚ್ ಇಂಟರ್ಸೆಪ್ಟ್, ವೈ ಇಂಟರ್ಸೆಪ್ಟ್. ಸಿ ಇಸ್ ಈಕ್ವಲ್ಸ್ ಎಷ್ಟಾಯಿತು 2 ಆಯಿತು. ನೀವೇನು ಡ್ರಾ ಮಾಡ್ಕೊಬೋದು, ವ್ಯಾಲ್ಯೂಸ್ ಬರಿಬೋದು, ತಪ್ಪೇನಿಲ್ಲ, ಆನ್ಸರ್ ಸಿಕ್ಬಿಡುತ್ತೆ. ಬಟ್ ನನ್ನ ಇಂಟೆನ್ಷನ್ ಏನು ಅಂತಂದರೆ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಡಿಫ್ರೆನ್ಸಿಯೇಷನ್ ಮಾಡ್ತಾ ಮಾಡ್ತಾ ಹೋದಂಗೆ ಕ್ವಾಂಟಿಟಿಯಲ್ಲಿ ಒಂದು ಪೊಸಿಷನ್ ಇನ್ನೊಂದು ಪೊಸಿಷನ್ ಹೋಗ್ತಾ ಹೋಗ್ತಾ ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಬರುತ್ತೆ. ಇಲ್ಲಿ ನಾನು ಎಕ್ಸ್ ವರ್ಸಸ್ ವೈ ತೊಗೊಂಡೆ, ಪ್ರಾಬ್ಲಮ್ ಅರ್ಥ ಆಯಿತು, ನೋ ಪ್ರಾಬ್ಲಮ್.
ಬಟ್ ಅದೇ ನಮ್ಮ ಫಿಸಿಕ್ಸಿಗೆ ಬಂದರೆ ನಾವೇನು ಮಾಡ್ತೀವಿ, ಒಂದು ಕ್ವಾಂಟಿಟಿ ವಿತ್ ಅನದರ್ ಕ್ವಾಂಟಿಟಿ ಡಿಪೆಂಡೆಂಟ್ ತುಂಬ ಇರುತ್ತೆ. ಎಸ್ಪೆಷಲಿ ಇನಿಷಿಯಲ್ ಕಾನ್ಸೆಪ್ಟಿಂದ ಹೇಳ್ತಾ ಬಂದೆ ಅಂತಂದರೆ ವೆಲಾಸಿಟಿ ಈಸ್ ಡಿಪೆಂಡಿಂಗ್ ಆನ್ ಡಿಸ್ಪ್ಲೇಸ್ಮೆಂಟ್, ಇದು ಕಲ್ತಿರ್ತೀರಿ. ಸ್ಪೀಡ್ ಈಸ್ ಆಲ್ಸೋ ಡಿಪೆಂಡಿಂಗ್ ವಿತ್ ಡಿಸ್ಟೆನ್ಸ್ ಆ್ಯಂಡ್ ಆಕ್ಸಲೇಷನ್ ಡಿಪೆಂಡ್ಸ್ ಆನ್ ವೆಲಾಸಿಟಿ. ಸೊ ವೆಲಾಸಿಟಿ ಡಿಪೆಂಡ್ಸ್ ವಿತ್ ಟೈಮ್. ಇಲ್ಲಿ ನಾನು ಡ್ರಾ ಮಾಡ್ತೀನಿ. ಓಕೆ, ಇದು ಎಕ್ಸ್ ಅಂತ ಆಲ್ರೆಡಿ ಆಗಲೇ ತೊಗೊಂಡಿದ್ದೆ. ಈಗೇನು ತೊಗೊತಾ ಇದ್ದೀನಿ ಅದನ್ನು ಟೈಮ್ ಟಿ ಅಂತ ತೊಗೋತೀನಿ. ಇದನ್ನೇನು ತೊಗೋತೀನಿ, ವೆಲಾಸಿಟಿ ವಿ ಅಂತ ತೊಗೊತೀನಿ. I will give a equation with respect to the velocity. That is v equals 4t square minus 2t, you can take it as t cube, 2t square plus 4t minus 3. ಸ್ವಲ್ಪ equation ದೊಡ್ಡದಿದೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ. Here the velocity quantity varying with time t. ಸೊ ಈಗ ನಿನಗೆ ಪ್ರೋಸೆಸ್ ಏನು ಮಾಡ್ತೀಯ ಅಂದರೆ ಡಿ ವಿ ಬೈ ಡಿ ಟಿ ಮಾಡ್ತೀಯ. ಯಾಕಂದರೆ ವೆಲಾಸಿಟಿ ಈಸ್ ಎ ಫಂಕ್ಷನ್ ಆಫ್ ಟಿ. ಅಂದರೆ ಯಾವ ರೀತಿ ಬರೀಬೇಕು ಅಂತ ಗೊತ್ತು ನಿಮಗೆ. ವಿ ಈಸ್ ಎ ಫಂಕ್ಷನ್ ಆಫ್ ಟಿ. ಅಂದರೆ ದಿಸ್ ಇಕ್ವೇಷನ್ ಶುಡ್ ಬಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಟಿ. ಗಿವನ್ ಇಕ್ವೇಷನ್ ಶುಡ್ ಬಿ ಡಿಫ್ರೆನ್ಷಿಯೇಟ್ ವಿತ್ ಟೈಮ್ ಟಿ. ಅಂದರೆ ಡಿ ವಿ ಬೈ ಡಿ ಟಿ ಇದೆ ಅಂತಂದರೆ ಡಿಫ್ರೆನ್ಷಿಯೇಟ್ ಮಾಡೋದೇನು ಕಷ್ಟ ಅಲ್ಲ, ನಿಮಗೆ ಅರ್ಥ ಆಗಿದೆ. ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಸಿ ಎಕ್ಸ್ ಟು ದಿ ಪವರ್ ಆಫ್ ಎನ್. ದೆನ್ 4 3s are 12. ಟಿ ಟು ದಿ ಪವರ್ ಆಫ್ 3 minus 1 ಅಂದರೆ ಟಿ ಸ್ಕ್ವೇರ್ ಮೈನಸ್ 2 2s are 4. Okay, 2 2s are 4 into t again plus ಇಲ್ಲಿ ನೋಡ್ಕೊಂಡಿದೆ ಪವರ್ ಎಷ್ಟಿದೆ 1, ದೆನ್ ಇಟ್ ಬಿಕಮ್ಸ್ 4. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಡಿಫ್ರೆನ್ಸಿಯೇಷನ್ ಮಾಡ್ತಾ ಇದ್ದೀರಿ. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಏನು ಕೊಡುತ್ತೆ? ಆಬ್ವಿಯಸ್ಲಿ ಆಕ್ಸಿಲರೇಷನ್ ಕೊಡುತ್ತೆ. ಯಾವ ಕ್ವಾಂಟಿಟಿ ಕೊಡುತ್ತೆ? ಆಕ್ಸಿಲರೇಷನ್. ಅಂದರೆ ವೆಲಾಸಿಟಿ ಡಿಪೆಂಡ್ ವಿತ್ ಟೈಮ್ ವಿಲ್ ಗಿವ್ಸ್ ಆಕ್ಸಿಲರೇಷನ್. ಇದಕ್ಕೆ ನೀವು ಡ್ರಾ ಮಾಡಿ ಸ್ಲೋಪ್ನ ತೊಗೊಂಡ್ರಿ ಅಂತಂದರೆ ಅಗೇನ್ ದಟ್ ಸ್ಲೋಪ್ ವಿಲ್ ಗಿವ್ಸ್. ಸ್ಲೋಪ್ ಏನು ಕೊಡುತ್ತೆ ಅಂದರೆ ದಟ್ ಆಕ್ಸಿಲರೇಷನ್ ಕೊಡ್ತಾ ಹೋಗುತ್ತೆ. ಇನ್ನೂ ಒಂದು ಕಂಡೀಷನ್ ಬೇಕಾದ್ರೆ ತೊಗೊಂಡು ಸಾಲ್ವ್ ಮಾಡ್ಕೊತ ಬರ್ಬೋದು. ಓಕೆ, ಇಲ್ಲಿರೋ ಕಂಡೀಷನ್ನೇ ಇನ್ನು ಈಸಿಯಾಗಿ ನಿಮಗೆ ಹೇಳ್ಕೊಡ್ತಾ ಇತ್ತು ಅಂದರೆ ಆ ಎಕ್ಸಾಂಪಲ್ ಬರ್ಕೊಳ್ಳಿ. ಅದಾದಮೇಲೆ ಇನ್ನೊಂದು ಎಕ್ಸಾಂಪಲ್ನ ಹೇಳ್ತೀನಿ. ವಿ ಈಸ್ ಈಕ್ವಲ್ಸ್ ಟು 4t square plus 3t minus 2. ಓಕೆ, ಅಗೇನ್ ಈ ಇಕ್ವೇಷನ್ ಇನ್ನೂ ಈಸಿ ಆಯಿತು. ಅಲ್ಲಿ ಟಿ ಕ್ಯೂಬ್ ಇತ್ತು, ಇಲ್ಲಿ ಟಿ ಸ್ಕ್ವೇರ್ ಇದೆ. ಡಿ ವಿ ಬೈ ಡಿ ಟಿ ಈಕ್ವಲ್ಸ್ 4 2s are 8t. ಓಕೆ, 2 minus 1 1 ಆಗುತ್ತೆ, ಪ್ಲಸ್ ಇಲ್ಲಿ ಪವರ್ ಎಷ್ಟು 1 becomes 3. Differentiation of 2 becomes 0. And this equation is in the form of y is equals to mx plus c. This m is nothing but slope. m slope ಅಂತಂದರೆ ವ್ಯಾಲ್ಯೂ ಕೊಡ್ತಾ ಇದೆ. ಅಂದರೆ ಆಗಲೇ ಹೇಳಿದೆ, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ವಿಲ್ ಗಿವ್ಸ್ ಆಕ್ಸಿಲರೇಷನ್. ಇಫ್ ಯು ವಾಂಟ್ ಟು ಫೈಂಡ್ ಆಕ್ಸಿಲರೇಷನ್ ಬೈ ಯೂಸಿಂಗ್ ವಿ ಟಿ ಗ್ರಾಫ್, ವೆಲಾಸಿಟಿ ಟೈಮ್ ಗ್ರಾಫ್, ಯು ಹ್ಯಾವ್ ಟು ಫೈಂಡ್ ದ ಸ್ಲೋಪ್. ಸೊ ಅಂದಮೇಲೆ ಇಲ್ಲಿ ನಿಮಗೆ ಸಿಕ್ಕಿರೋ ಎಮ್ ಇದೆಯಲ್ಲ, ಸ್ಲೋಪ್ ಇದೆಯಲ್ಲ, ದಟ್ ಸ್ಲೋಪ್ ವಿಲ್ ಗಿವ್ಸ್ ಆಕ್ಸಿಲರೇಷನ್. ಇದೇ ಥರ ಸುಮಾರು ಸ್ಲೋಪ್ಸ್ ಬರುತ್ತೆ ಫಿಸಿಕ್ಸಲ್ಲಿ. ಆ ಸ್ಲೋಪ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಯು ವಿಲ್ ಗೆಟ್ ವಿತ್ ದ ಡಿಫ್ರೆನ್ಸಿಯೇಷನ್ ಅಪ್ಲೈ ಮಾಡಿ ಯು ಹ್ಯಾವ್ ಟು ಗೋ ಫಾರ್ ಫೈಂಡ್ ಔಟ್ ದ ಡಿಫ್ರೆಂಟ್ ಫಿಸಿಕಲ್ ಕ್ವಾಂಟಿಟೀಸ್ ಇನ್ ಫಿಸಿಕ್ಸ್ ಲೈಕ್ ವೆಲಾಸಿಟಿ, ಆಕ್ಸಿಲರೇಷನ್, ಡಿಸ್ಪ್ಲೇಸ್ಮೆಂಟ್, ಹೀಗೆ ಡಿಫ್ರೆಂಟ್ ಕ್ವಾಂಟಿಟೀಸ್ ಬರುತ್ತೆ. ಅದನ್ನು ಪಾಠ ಶುರುವಾದಾಗ ಹೇಳ್ಕೊಡ್ತಾ ಬರ್ತಾರೆ. ಕ್ಲಿಯರ್? ಎಸ್. ಆ್ಯಂಡ್ ಈ ಕಂಡೀಷನ್, ಗ್ರಾಫಿಕಲ್ ಕಂಡೀಷನ್ ಈಸಿಯಾಗಿ ಅರ್ಥ ಆಯಿತು ಸರ್, ನೋ ಪ್ರಾಬ್ಲಮ್. ಇನ್ನೂ ಒಂದು ಕಂಡೀಷನ್ ಹೇಳ್ಕೊಡ್ತಾನೆ. ಓಕೆ, ಅದು ಕೂಡ ತುಂಬ ಚೆನ್ನಾಗಿರುವಂಥ ಕಂಡೀಷನ್ಸು. ಆ್ಯಂಡ್ ನೀವು ಅದು ಆಲ್ಮೋಸ್ಟ್ ಕಲ್ತಿದ್ದೀರಲ್ಲ, ಕರ್ವ್ಸ್ನ ನೀವು ಕಲಿಬೇಕಾದ್ರೆ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ. ಅದನ್ನ ಅಪ್ಲೈ ಮಾಡೋಣ ಇಲ್ಲಿ. ಸೊ ಐ ವಿಲ್ ಟೇಕ್ ದ ಗ್ರಾಫ್ ಆಫ್ ವೈ ವರ್ಸಸ್ ಎಕ್ಸ್. ಗ್ರಾಫ್ನ ನೇಚರ್ ಹೆಂಗಿದೆ ಅಂತಂದರೆ ಈ ರೀತಿ ಇರುತ್ತೆ. ಈ ರೀತಿ ವೇರಿಯೇಷನ್ ಆಗಿದೆ ಗ್ರಾಫ್. ಓಕೆ, ಗ್ರಾಫ್ ವೇರಿಯೇಷನ್ ಆಗಬೇಕಾದ್ರೆ ಸ್ಲೋಪ್ ಡ್ರಾ ಮಾಡೋದು ಗೊತ್ತೇ ನಿಮಗೆ ಅಲ್ವಾ? ಇಲ್ಲಿ ಸ್ಲೋಪ್ ಡ್ರಾ ಮಾಡಬೇಕಾದ್ರೆ ಹೋಗ್ತಾ ಹೋಗ್ತಾ ವ್ಯಾಲ್ಯೂ ಏನಾಗುತ್ತೆ, ಇಲ್ಲಿ ಸ್ಲೋಪಲ್ಲಿ ಇನ್ ದಿಸ್ ಪೋರ್ಷನ್ ಇಫ್ ಯು ಡ್ರಾ ದ ಸ್ಲೋಪ್, the slope is positive or negative? Positive but decreasing. ನೆನಪಿದೆ? ಇಲ್ಲಿಗೆ ಬಂದರೆ negatively increasing but decreasing. It is negative but it is also decreasing. Okay, and ಈ ಪಾಯಿಂಟ್ ರೀಚ್ ಆದರೆ
that slope becomes 0. It means that ಈ ಪೊಸಿಷನಲ್ಲಿ ಚೇಂಜಸ್ ಆಗ್ತಿರೋದೇನು ಅಂತಂದರೆ y ಮತ್ತು x. y ಮತ್ತು x ಅಂದರೆ dy by dx. ಈ ಪಾಯಿಂಟ್ ರೀಚ್ ಆಯಿತು ಅಂದರೆ ಇಟ್ ಈಸ್ ಅನ್ ಮ್ಯಾಕ್ಸಿಮಮ್ ಪಾಯಿಂಟ್ ಅಟ್ ವಿಚ್ ದ ವ್ಯಾಲ್ಯೂ ಆಫ್ ವೇರಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಮ್ಯಾಕ್ಸಿಮಮ್ ಆಗಿ ಇಲ್ಲಿ ಚೇಂಜಸ್ ಆಗ್ತಾ ಬರೋದು. ದಟ್ಸ್ ವೈ ದಿಸ್ ಪಾಯಿಂಟ್ ಇಸ್ ಟೇಕನ್ ಆಸ್ ಮ್ಯಾಕ್ಸಿಮಾ. ಈ ಪಾಯಿಂಟ್ ಎಂತ ಹೋಗ್ಯಾ ಮ್ಯಾಕ್ಸಿಮಾ. ಹಂಗೆ ಡೌನ್ ಬರ್ತಾ ಹೋಯ್ತು ಅಂದರೆ ಈ ಪಾಯಿಂಟಿಗೆ ರೀಚ್ ಆಯಿತು ಅಂದರೆ ಇಟ್ ಇಸ್ ಟೇಕನ್ ಆಸ್ ಮಿನಿಮಾ. ಒನ್ ಈಸ್ ಮ್ಯಾಕ್ಸಿಮಾ, ಅನದರ್ ಒನ್ ಈಸ್ ಮಿನಿಮಾ. ಇನ್ ಬೋತ್ ದ ಕಂಡೀಷನ್ ಮ್ಯಾಕ್ಸಿಮಾ ರೀಚ್ ಆದಮೇಲೆ dy by dx ಇಸ್ ಈಕ್ವಲ್ಸ್ ಏನಾಯಿತು 0. ದಿಸ್ ಇಸ್ ದ ಮ್ಯಾಕ್ಸಿಮಾ ಕಂಡೀಷನ್. ಈ ಒಂದು ಮಿನಿಮಮ್ ಕಂಡೀಷನ್ಗೆ ಬಂದರೂ ಅಷ್ಟೇ, ಮ್ಯಾಕ್ಸಿಮಾಗಿ ಬಂದರೂ dy by dx ಇಸ್ ಈಕ್ವಲ್ಸ್ ಟು 0. ಮಿನಿಮಾಗಿ ರೀಚ್ ಆದರೂ ಕೂಡ dy by dx ಈಕ್ವಲ್ಸ್ 0. ಯಾಕಂದರೆ ಈ ಪಾಯಿಂಟ್ ರೀಚ್ ಆದರೆ ವ್ಯಾಲ್ಯೂ ಏನಾಯಿತು 0. ಬಟ್ ಈ ವ್ಯಾಲ್ಯೂ ಬರಬೇಕಾದ್ರೆ ಇಲ್ಲಿ dy by dx ಇತ್ತು 0 ಇತ್ತು. ನೆಕ್ಸ್ಟ್ ಈ ಪೊಸಿಷನಿಗೆ ಬರಬೇಕಾದ್ರೆ dy by dx ಇರುತ್ತೆ ಸರ್? ನೋ, ದಟ್ ವ್ಯಾಲ್ಯೂ ಬಿಕಮ್ಸ್ ನೆಗೆಟಿವ್ ಅಂತಂದರೆ ದಟ್ ಈಸ್ d ಸ್ಕ್ವೇರ್ ಬೈ dx ಲೆಸ್ ದ್ಯಾನ್ 0. ಈ ಪಾಯಿಂಟ್ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ನಾನು ಹೇಳ್ತೇನೆ ಇದೇ ಬಂತು ಸರ್ d ಸ್ಕ್ವೇರ್ ಬೈ dx ಸ್ಕ್ವೇರ್. ಓಕೆ, ಇಲ್ಲಿ ತನಕ ಡಿಫ್ರೆನ್ಸಿಯೇಷನ್ ಎಷ್ಟಿದೆಯಪ್ಪ? d by dx ಆಸ್ ಇಟ್ ಈಸ್ ಇದೆ. ಅಗೇನ್ ಈ ಪೊಸಿಷನಲ್ಲಿ dy by dx ಅಷ್ಟೇ ಚೇಂಜ್ ಆಗ್ತಾ ಇದೆ. ಓಕೆ, dy by dx ಅಷ್ಟೇ ಚೇಂಜ್ ಆಗ್ತಾ ಇದೆ. ಆದ್ಮೇಲೆ ಈಗ ಹೆಂಗೆ ಬರ್ಕೋಬೋದು ಇದನ್ನ? d ಸ್ಕ್ವೇರ್ y ಡಿವೈಡೆಡ್ ಬೈ dx ಸ್ಕ್ವೇರ್. ಸೊ ಫಸ್ಟ್ ಇಲ್ಲಿ ಪಾಸಿಟಿವ್ ಡಿಕ್ರೀಸಿಂಗ್ ವೇರಿಯೇಷನ್ ಆಫ್ dy by dx. ಮ್ಯಾಕ್ಸಿಮಮ್ ಪಾಯಿಂಟ್ ರೀಚ್ ಆಗೋ ವ್ಯಾಲ್ಯೂ ಎಷ್ಟಾಗುತ್ತೆ? 0. ನೆಕ್ಸ್ಟ್ ಡಿಕ್ರೀಸಿಂಗ್, ಇಲ್ಲಿ ಡಿಕ್ರೀಸ್ ಆಗಬೇಕಾದ್ರೂ ಕೂಡ ವೇರಿಯೇಷನ್ ಇಷ್ಟು dy by dx, ಬಿಕಾಸ್ ಸ್ಲೋಪ್ ನ ತಗೊಂಡ್ರೆ ಅಂದ್ರೆ dy by dx. ಅಗೇನ್ dy by dx ವಿತ್ dy by dx, ದೆನ್ ಇಟ್ ಬಿಕಮ್ಸ್ d ಸ್ಕ್ವೇರ್ y by dx ಸ್ಕ್ವೇರ್. ಬಟ್ ಇಲ್ಲಿರೋದೇನು ಅಂದ್ರೆ ಇಟ್ ಈಸ್ ಅ ನೆಗೆಟಿವ್ ಡಿಕ್ರೀಸಿಂಗ್, ದೆನ್ ಇಟ್ಸ್ ವ್ಯಾಲ್ಯೂ ಶುಡ್ ಬಿ ಲೆಸ್ ದ್ಯಾನ್ 0. ಅಂದ್ರೆ ಮ್ಯಾಕ್ಸಿಮಾ ಇಂದ ಮಿನಿಮಮ್ ಬರಬೇಕಾದ್ರೆ d ಸ್ಕ್ವೇರ್ y by dx ಸ್ಕ್ವೇರ್ ಲೆಸ್ ದ್ಯಾನ್ 0. ಈ ಕಂಡೀಷನ್ ನೆನ್ಪಿಟ್ಕೊಳ್ಳಿ. ಆಫ್ಟರ್ ಯಾವುದು? ಮ್ಯಾಕ್ಸಿಮಾ. ಇಲ್ಲಿಂದ ಮ್ಯಾಕ್ಸಿಮಾ ಇಂದ ಮಿನಿಮಾ ಬರೋ ತನಕ ಕಂಡೀಷನ್ ಏನು? d ಸ್ಕ್ವೇರ್ y by dx ಸ್ಕ್ವೇರ್ ಲೆಸ್ ದ್ಯಾನ್ 0. ಹಾಗಿದ್ರೆ ನೆಕ್ಸ್ಟ್ ಏನಾಗುತ್ತೆ ಸರ್? ಮ್ಯಾಕ್ಸಿಮಾ ಆದ್ಮೇಲೆ ಮತ್ತೆ ಹೋಗ್ತು ಅಂದ್ರೆ ಇಟ್ಸ್ ವ್ಯಾಲ್ಯೂ ಅಗೇನ್ ಇನ್ಕ್ರೀಸಿಂಗ್. ಅಗೇನ್ ಇನ್ಕ್ರೀಸಿಂಗ್ ಮೀನ್ಸ್ dy by dx into dy by dx. This value is greater than 0. And this value is greater than 0 means d by dx ಅಂದರೆ d square y by dx square is greater than 0 for this increasing curve. This is increasing curve. Again, this is decreasing curve. ಅರ್ಥ ಆಯ್ತಾ? ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ದೇನು ಅಂದರೆ ಗ್ರಾಫಿಕಲ್ ವೇರಿಯೇಷನ್ಸ್ ವಿತ್ ಈಕ್ವೇಷನ್ಸ್. ನಿಮಗೆ ಅದು ಯಾವ ಈಕ್ವೇಷನ್ಸ್ ಆಗಿರಲಿ, ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಆಗಿರಲಿ, ಬಟ್ ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ತಗೋತಾ ಇದ್ದೀರಾ ಅಂದರೆ ಒಂದು ಕ್ವಾಂಟಿಟಿ ಇನ್ನೊಂದು ಕ್ವಾಂಟಿಟಿ ಜೊತೆ ಏನಾಗ್ತಿದೆ? ವೇರಿಯೇಷನ್ ಆಗ್ತಾ ಬರ್ತಾ ಇದೆ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಸ್ಲೋಪ್ ವೇರಿಯೇಷನ್ y ವಿತ್ ರೆಸ್ಪೆಕ್ಟ್ ಟು x, ಫಸ್ಟ್ ವಿತ್ ಪಾಸಿಟಿವ್ ಡಿಕ್ರೀಸಿಂಗ್, ನೆಗೆಟಿವ್ ಡಿಕ್ರೀಸಿಂಗ್, here ಪಾಸಿಟಿವ್ ಡಿಕ್ರೀಸಿಂಗ್ ಬಿಕಮ್ಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಓಕೆ, ನೀವು ತೊಗೊಂಡ್ರೆ y ಆಕ್ಸಿಸ್ ಅಲ್ಲಿರೋ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗುತ್ತೆ. ಆ್ಯಂಡ್ y ವ್ಯಾಲ್ಯೂ ಮ್ಯಾಕ್ಸಿಮಮ್ ಆಯಿತು ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ತೊಗೊಂಡಿದ್ವಲ್ಲ ಈಕ್ವೇಷನ್ y ಇಸ್ ಈಕ್ವಲ್ಸ್ ಟು 3x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 3, ಈ ಪಾಯಿಂಟಿಗೆ ರೀಚ್ ಆಯಿತು ಅಂದರೆ y ವ್ಯಾಲ್ಯೂ ಏನಾಗುತ್ತೆ? ಮ್ಯಾಕ್ಸಿಮಮ್. ಸೊ y ವ್ಯಾಲ್ಯೂ ಮ್ಯಾಕ್ಸಿಮಮ್ ಆಯಿತು ಅಂದರೆ ದಟ್ ಪಾಯಿಂಟ್ ಇಸ್ ನೋನ್ ಆಸ್ ಮ್ಯಾಕ್ಸಿಮಾ. ದೆನ್ dy by dx, ಆ ಮ್ಯಾಕ್ಸಿಮಮ್ ಪಾಯಿಂಟಲ್ಲಿ y ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ವ್ಯಾಲ್ಯೂ ಏನಾಗುತ್ತೆ? 0. ಅಗೇನ್ ನಾನು ಡಿಕ್ರೀಸಿಂಗ್ ಕರ್ವ್ನ ತಗೋತಾ ಇದ್ದೀನಿ, ನೆಗೆಟಿವ್ ಕರ್ವ್ನ ತಗೋತಾ ಇದ್ದೀನಿ, ಮತ್ತೆ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀನಿ ಅಂದರೆ ದಟ್ ವ್ಯಾಲ್ಯೂ ಈಸ್ ಲೆಸ್ ದ್ಯಾನ್ 0. when comes from maxima point to minima point. Maxima ಇಂದ ಮಿನಿಮಾ ಬರೋ ಅಷ್ಟೊತ್ತಿಗೆ ಆ ಪಾಯಿಂಟ್ ಏನಾಗುತ್ತೆ? ಲೆಸ್ ದ್ಯಾನ್ 0. ಮ್ಯಾಕ್ಸಿಮಾ ಇಂದ ಮತ್ತೆ ಅಗೇನ್ ಇನ್ಕ್ರೀಸಿಂಗ್ ಹೋಯ್ತು ಅಂತಂದರೆ ದಟ್ ವ್ಯಾಲ್ಯೂ ಈಸ್ ಗ್ರೇಟರ್ ದ್ಯಾನ್ 0. ಈ ಎರಡು ಕಂಡೀಷನು ತುಂಬ ಇಂಪಾರ್ಟೆಂಟ್ ಕರ್ವ್ಸ್ನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾದ್ರೆ, ಎಸ್ಪೆಷಲಿ ಇನ್ ಡಿಫ್ರೆನ್ಸಿಯೇಷನ್. ಅರ್ಥ ಆಗಿದೆ? ಗುಡ್. ಸೊ ಇಷ್ಟು ಪಾಯಿಂಟ್ಸ್ ನಿಮಗೆ ಅರ್ಥ ಆಗಿದೆ ಅಂತಂದರೆ ವಿ ಕ್ಯಾನ್ ಸ್ವಿಚ್ ಆನ್ ಫಾರ್ ದ ಪ್ರಾಬ್ಲಮೆಟಿಕ್ ಕಂಡೀಷನ್ಸ್. ಇದರಲ್ಲಿ ಪ್ರಾಬ್ಲಮ್ಸ್ ಹೆಂಗೆ ಸಾಲ್ವ್ ಮಾಡೋದು ನಾವು ಹೇಳ್ಕೊಟ್ರೆ ಇವತ್ತು 3 ಫಾರ್ಮುಲಾ ಇದೆಯಲ್ಲ, ಆ 3 ಫಾರ್ಮುಲಾ, ಒಂದು ಪ್ರಾಡಕ್ಟ್ ರೂಲು, ಇನ್ನೊಂದು ಡಿವೈಡೆಂಡ್ ರೂಲು, ಇನ್ನೊಂದು ಚೈನ್ ರೂಲ್, ಇಷ್ಟು ಕಂಡೀಷನ್ಸ್ಗೆ, ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ಗೆ, ಲಾಗರಿಥಮಿಕ್ ಫಂಕ್ಷನ್ಸ್ಗೆ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡ್ತಾ ಬರೋಣ. ಆಗ್ಬೋದಾ? ನೋಟ್ ಇಟ್ ಡೌನ್ ಆ್ಯಂಡ್ ವಿ ವಿಲ್ ಸ್ಟಾರ್ಟ್ ವಿತ್ ದ ಪ್ರಾಬ್ಲಮ್ಸ್. ಆ್ಯಂಡ್ ಇನ್ನೊಂದು ಪಾಯಿಂಟ್ ನೆನಪಿರಲಿ,
ಇಲ್ಲಿ ಯಾವಾಗ ನಾವು ಒನ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಇದನ್ನು ಫಸ್ಟ್ ಆರ್ಡರ್ ಡಿಫ್ರೆನ್ಸಿಯೇಷನ್ ಡೆರಿವೇಟಿವ್ ಅಂತ ಕರಿತೀವಿ. ದಿಸ್ ಇಸ್ ನಥಿಂಗ್ ಬಟ್ ಫಸ್ಟ್ ಆರ್ಡರ್ ಡೆರಿವೇಟಿವ್. ಇಲ್ಲಿಂದ ಇಲ್ಲಿ ತನಕ ಫಸ್ಟ್ ಆರ್ಡರ್ ಡೆರಿವೇಟಿವ್. ಮ್ಯಾಕ್ಸಿಮಮ್ ಇಂದ ಮಿನಿಮಮ್ ಬರಬೇಕಾದ್ರೆ ಇಟ್ ಇಸ್ ಟೇಕನ್ ಆಸ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಓಕೆ, ಅಗೇನ್ ಇಲ್ಲಿಗೆ ಬಂದರೂ ಅಷ್ಟೇ, ಇಲ್ಲಿಂದ ಇಲ್ಲಿಗೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ಅಗೇನ್ ಫಸ್ಟ್ ಆರ್ಡರ್ ಡೆರಿವೇಟಿವ್, ಅಗೇನ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಒನ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಫಸ್ಟ್ ಆರ್ಡರ್ ಡೆರಿವೇಟಿವ್, ಸೆಕೆಂಡ್ ಟೈಮ್ ಮತ್ತೆ ಅದನ್ನೇ ನಾವು ಡಿಫ್ರೆನ್ಷಿಯೇಟ್ ಮಾಡೋದನ್ನ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡ್ತಾ ಹೋಗಿದ್ರೆ ಅದನ್ನು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಂತ ಕರಿತೀವಿ. ಇವನ್ನದು ನಿಮ್ಮ ಮ್ಯಾಥಮೆಟಿಕ್ಸಲ್ಲಿ ಎಲಾಬ್ರೇಟ್ ಆಗಿ ಹೇಳ್ಕೊಡ್ತಾ ಹೋಗ್ತಾರೆ ಡೆರಿವೇಟಿವ್ಸ್ ಕಾನ್ಸೆಪ್ಟು. ಬಟ್ ಅಕಸ್ಮಾತ್ ನಿಮಗೆ ಇಲ್ಲಿ d² y/dx ಅಂತಂದರೆ ಇಟ್ ಈಸ್ ವಿಚ್ ಆರ್ಡರ್? ಸೆಕೆಂಡ್ ಆರ್ಡರ್. dy/dx ಇದೆ ಫಸ್ಟ್ ಆರ್ಡರ್. ಬರೀ dy/dx ಇದ್ರೆ ಎಷ್ಟು ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿದ್ಯಾ? ಒನ್ ಟೈಮ್. ಓಕೆ, ಅದೇ d² y/dx ಇದ್ರೆ ಟೂ ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿದ್ಯಾ ಅಂತೇಳಿ. ಕ್ಲಿಯರ್? ಎಸ್. So note on the first problem. Sorry. First problem, y equals x to the power of 4 e to the power of x. So what is the formula given? Y equals x to the power of 4 e to the power of x. I have to differentiate this formula with respect to x. So ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಅನ್ಸುತ್ತೆ ಇಟ್ ಇಸ್ ಅನ್ ಪ್ರಾಡಕ್ಟ್ ರೂಲ್ ಅಂತ ಅನ್ಸುತ್ತೆ. ಯಾಕೆ ಅಂದರೆ ಎರಡೂ ಇದೆ, ಎಕ್ಸ್ ಎಕ್ಸ್ ಎರಡರಲ್ಲೂ ಇದೆ. ಆಮೇಲೆ ಎಕ್ಸ್ ಎಕ್ಸ್ ಅಂತಂದ್ಮೇಲೆ ಇಟ್ಸ್ ಇನ್ ದ ಫಾರ್ಮ್ ಆಫ್ y is equals to ಯು ವಿ. ಸೊ ಯು ವಿ ಅಂದಾಗ ನಾವೇನು ಮಾಡಬೇಕು ಅಂತ ಗೊತ್ತು, ಸೆಕೆಂಡ್ ಫಸ್ಟ್ ಉಳಿಸ್ಕೋಬೇಕು ಅಲ್ವಾ. ಸೆಕೆಂಡ್ ವೇರಿಯೇಬಲ್ನ ಫಸ್ಟ್ ಉಳಿಸ್ಕೊಂಡು ಫಸ್ಟ್ ವೇರಿಯೇಬಲ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಆ್ಯಂಡ್ ದಿಸ್ ಇಸ್ ಫಸ್ಟ್ ಆ್ಯಂಡ್ ದಿಸ್ ಇಸ್ ಸೆಕೆಂಡ್. ಸೊ e to the power of x ನ ಹಾಗೆ ಉಳಿಸ್ಕೊತೀನಿ, dx to the power of 4 divided by dx ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಪ್ಲಸ್ x to the power of 4 ನ ಹಾಗೆ ಉಳಿಸ್ಕೊತೀನಿ, d e to the power of x ಗೆ ಡಿಫ್ರೆನ್ಷಿಯೇಟ್ ಮಾಡ್ತಾ ಬರ್ತೀನಿ. ಸಿಂಪಲ್. ದೆನ್ e to the power of x ಹಾಗೆ ಉಳಿಸ್ಕೊಂಡೆ, x to the power of ಡಿಫ್ರೆನ್ಷಿಯೇಟ್ ಅಂತ ಏನು ಬರುತ್ತೆ? 4x³ ಬರುತ್ತೆ. ಬಿಕಾಸ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ x to the power of n, 4x³ ಡೈರೆಕ್ಟಾಗಿ ಬರೀತಾ ಇದೆ. ಪ್ಲಸ್ x to the power of ಹಾಗೆ ಉಳಿಸ್ಕೊಂಡೆ, ಡಿಫ್ರೆನ್ಸಿಯೇಷನ್ ಆಫ್ e to the power of x ಅಂದರೆ e to the power of x. ದೆನ್ ಇವರಿಬ್ಬರಲ್ಲಿ ಏನು ಕಾಮನ್ ತೆಗಿತೀನಿ? e to the power of x ನ ಕಾಮನ್ ತೆಗಿತೀನಿ. e to the power of x ಕಾಮನ್ ತೆಗೆದ್ರೆ ರಿಮೈನಿಂಗ್ ಏನು ಉಳ್ಕೊಳ್ಳುತ್ತೆ? 4x³ ಪ್ಲಸ್ x to the power of 4. ಇಲ್ಲ ಸರ್, ನಾನು x³ ನ ಕಾಮನ್ ತಗೋತೀನಿ ಅಂತಂದ್ರೆ e to the power of x³ ಉಳ್ಕೊಳ್ಳೋದೇನು? x ಪ್ಲಸ್ 4. x plus 4. This is the differentiation of the given value. ಈ ವ್ಯಾಲ್ಯೂಗೆ ಸಿಂಪಲ್ ಡಿಫ್ರೆನ್ಸಿಯೇಷನ್. ಅರ್ಥ ಆಯ್ತಾ? ಸೊ ಫಸ್ಟ್ ಸೆಕೆಂಡ್ ಪ್ರಾಡಕ್ಟ್ ರೂಲ್ನ ಅಪ್ಲೈ ಮಾಡ್ತಾ ಬಂದಿದ್ದೀನಿ. ಓಕೆ, ಫಸ್ಟು ಆ್ಯಸ್ ಇಟ್ ಈಸ್ ನಾನು ಡಿಫ್ರೆನ್ಷಿಯೇಟ್ ಮಾಡಿದೆ, ಸೆಕೆಂಡ್ನ ಉಳಿಸ್ಕೊಂಡೆ. ಆ್ಯಂಡ್ ಸೆಕೆಂಡ್ ಕ್ವಾಂಟಿಟಿನ ನಾನು ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀನಿ, ಫಸ್ಟ್ ಕ್ವಾಂಟಿಟಿನ ಹಾಗೆ ಉಳಿಸ್ಕೊಂಡಿದ್ದೀನಿ. ಸೊ ಗೋ ಫಾರ್ ಅ ಸೆಕೆಂಡ್ ಪ್ರಾಬ್ಲಮ್. y equals x to the power of 4 into sin x. Y equals x to the power of 4 into sin x. Same method. dy by dx equals first and second. ಏನು ಮಾಡಬೇಕು ಅಂತ ಗೊತ್ತು ನಿಮಗೆ. ಸೆಕೆಂಡ್ ಆಸ್ ಇಟ್ ಈಸ್ ಉಳಿಸ್ಕೊತೀನಿ, sin x ಯಾರಿಗೆ ಡಿಫ್ರೆನ್ಷಿಯೇಟ್ ಮಾಡ್ತೀನಿ? dx to the power of 4 by dxಗೆ ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಪ್ಲಸ್ x to the power of 4 ನ ಹಾಗೆ ಉಳಿಸ್ಕೊತೀನಿ, ಯಾರಿಗೆ ಡಿಫ್ರೆನ್ಷಿಯೇಟ್ ಮಾಡ್ತೀನಿ? sin x ಗೆ ಡಿಫ್ರೆನ್ಷಿಯೇಟ್ ಮಾಡ್ತೀನಿ. ಸೊ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ಗೆ ಡಿಫ್ರೆನ್ಸಿಯೇಷನ್ ಗೊತ್ತಿದೆ ಅಲ್ವಾ? sin x ಹಾಗೆ ಇರಲಿ, x to the power of ಡಿಫ್ರೆನ್ಷಿಯೇಟ್ ಏನಪ್ಪ? 4x³ ಪ್ಲಸ್ x to the power of 4 ಹಾಗೆ ಇದೆ, ಬಟ್ sin x ಗೆ ಡಿಫ್ರೆನ್ಷಿಯೇಟ್ ಏನು ಬರುತ್ತೆ? cos x. ನೀವೇನಂತ ಬರೀಬೋದು ನೀವು? ಇಲ್ಲಿ ಬೇಕಾದ್ರೆ ಏನು ಕಾಮನ್ ತೊಗೊಂಬೋದು ಹೊರಗಡೆ? x³ ನ ಕಾಮನ್ ತೊಗೊಂಡ್ರಿ ಅಂದರೆ x³ ಹೊರಗಡೆ ಬಂತು ಅಂದರೆ ಏನು ನೋಡ್ಕೊತಿಲ್ಲಿ? 4 sin x. ಓಕೆ, ಇಬ್ಬರಲ್ಲೂ ಕೂಡ x³ ನ ಕಾಮನ್ ತೊಗೊಂಡ್ರೆ 4 sin x ಪ್ಲಸ್ x cos x is the answer. dy by dx. ಅರ್ಥ ಆಗಿದೆಯಾ? ತುಂಬ ಸಿಂಪಲ್ ಅಲ್ವಾ? ಕಷ್ಟ ಇದೆಯಾ? ನೋ. ಸೊ ಈಸಿಯಾಗಿ ನಿಮಗೆ ಸಾಲ್ವ್ ಆಯಿತು. ಹೆಂಗೆ ಅಂದರೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿದ್ರಿ, ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ಗೆ ಕೂಡ ಡಿಫ್ರೆನ್ಸಿಯೇಷನ್ನ ಅಪ್ಲೈ ಮಾಡ್ತಾ ಬಂದ್ರಿ. ನೋಟ್ ಇಟ್ ಡೌನ್ ದಿಸ್ ಟು ಪ್ರಾಬ್ಲಮ್ಸ್.
and we can go for the third problem. Third problem. Y equals x minus 2 into 2x plus 3. Y equals x minus 2 into 2x plus 3. Again product rule, but the product rule orgade values ide. So dy by dx equals second ಹಾಗೆ ಉಳಿಸ್ಕೊಂತೀನಿ 2x plus 3 first ಗೆ differentiate ಮಾಡ್ತೀನಿ dy by dx x minus 2 plus x minus 2 ಹಾಗೆ ಉಳಿಸ್ಕೊತೀನಿ differentiation of second 2x plus 3. Okay, 2x plus 3 as it is ಉಳಿಸ್ಕೊಂಡೆ ಇಲ್ಲಿ ಇವರಿಬ್ಬರಿಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ dx by x minus differentiation of 2. differentiation of 2 ಅಂದ್ರೆ ಏನಾಗುತ್ತೆ 0 ಕಾನ್ಸ್ಟೆಂಟ್. ಮತ್ತೆ ಎಲಾಬರೇಟ್ ಮಾಡಿ ಹೇಳ್ತೀನಿ differentiation of first ಯಾರಿಗೆ ಡಿಫ್ರೆನ್ಷಿಯೇಟ್ ಮಾಡ್ತೀಯಾ x, ಆಮೇಲೆ ಮೈನಸ್ differentiation of 2 ಕಾನ್ಸ್ಟೆಂಟ್ ಗೆ ಡಿಫ್ರೆನ್ಷಿಯೇಟ್ ಏನಾಗುತ್ತೆ 0. dx by dx ಏನಾಗುತ್ತೆ 1, its value becomes 1 ಪ್ಲಸ್ x minus 2 ನ ಹಾಗೆ ಉಳಿಸ್ಕೊತೀನಿ. ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ 2x ಗೆ ನಾನು ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ c x to the power of n. c ಅಂದರೆ ಕಾನ್ಸ್ಟೆಂಟ್ ಆಸ್ ಇಟ್ ಇಸ್ ಬರೀತೀನಿ x to the power of 1 minus 1 ಏನಾಗುತ್ತೆ 0 and x to the power of 0 ಎಷ್ಟಾಗುತ್ತೆ 1, it becomes 1. ಡಿಫ್ರೆನ್ಷಿಯೇಷನ್ ಆಫ್ 3 ಏನಾಗುತ್ತೆ 0 ಆಗುತ್ತೆ. ದೆನ್ ಉಳ್ಕೊಂಡಿಷ್ಟು 2x plus 3 ಪ್ಲಸ್ ಈ 2 ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ 2x minus 4, 2x plus 2x 4x, 3 minus 4 minus 1. So what is the answer? dy by dx equals 4x minus 1. ಅರ್ಥ ಆಗಿದೆಯಾ? ಮತ್ತೆ ಹೇಳ್ತಾನೆ x minus 2 ನ ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ x ಗೆ ಒನ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡ್ತೀನಿ ಆ್ಯಂಡ್ ಮೈನಸ್ ಬಿಕಾಸ್ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ u ಪ್ಲಸ್ ಆರ್ ಮೈನಸ್ v ಅಥವಾ u ಮೈನಸ್ v ಫಾರ್ಮಲ್ಲಿ ಇದೆ. ಯುಗೆ ಡಿಫ್ರೆನ್ಷಿಯೇಟ್ ಮಾಡು, ವಿಗೂ ಡಿಫ್ರೆನ್ಷಿಯೇಟ್ ಮಾಡು. ವಿಗೆ ಡಿಫ್ರೆನ್ಷಿಯೇಟ್ ಅಂದರೆ ಈ ಪೋರ್ಷನ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಕಾನ್ಸ್ಟೆಂಟ್ 0 ಆಗುತ್ತೆ. dx by dx ಎಷ್ಟಾಗುತ್ತೆ 1, ಉಳ್ಕೊಂಡಿದ್ದು 1. ಇಲ್ಲಿಗೆ ಬಂದು ಅಷ್ಟೇ 2x ಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ 2 ಮಾತ್ರ ಬರುತ್ತೆ. 3 ಗೆ ಡಿಫ್ರೆನ್ಷಿಯೇಟ್ ಏನಾಗುತ್ತೆ 0. ಓಕೆ, ನೋಟ್ ಡೌನ್. So go for fourth problem. Next problem. So trigonometry functions ಗೆ ಡಿಫ್ರೆನ್ಷಿಯೇಟ್ ಮಾಡ್ತಾ ಬರೋಣ. y equals ನಾನು ಆಗಲೇ ಹೇಳಿದೆ ಹೇಗೆ ಬರುತ್ತೆ ಅಂತ ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳಿ. y equals secant x and you can write this secant x as 1 by ಯಾವ x ಬರುತ್ತೆ secant x ಗೆ 1 by ಆಕ್ಚುಲಿ ಗೊತ್ತಿದೆ ನಿಮಗೆ sin x ಗೆ ನೀವು ರೆಸಿಪ್ರೋಕಲ್ ತಗೊಂಡ್ರೆ cosecant x ಅಲ್ವಾ. secant x ಗೆ ಏನು ಬರುತ್ತೆ cot x ನ ಏನು ಮಾಡಿದ್ರೆ ರೆಸಿಪ್ರೋಕಲ್ ಮಾಡಿದ್ರೆ tan x ಬರುತ್ತೆ ಆ್ಯಂಡ್ secant x ನ ರೆಸಿಪ್ರೋಕಲ್ ಮಾಡಿದ್ರೆ ಬರುತ್ತೆ cosecant x ಬರುತ್ತೆ ಅಥವಾ cosecant x ನ ರೆಸಿಪ್ರೋಕಲ್ ಮಾಡಿದ್ರೆ secant x ಬರುತ್ತೆ. ಸೊ ಇಂಡೈರೆಕ್ಟ್ಲಿ ಯು ಆರ್ ಗೆಟಿಂಗ್ 1 by cosecant x, 1 by cosecant x and this equation is in the form of y is equals to u by v. ಯಾವ ಫಾರ್ಮಲ್ಲಿ ಇದೆ ಇದು? ದಿಸ್ ಈಕ್ವೇಷನ್ ಇಸ್ ಇನ್ y is equals to u by v ಫಾರ್ಮಲ್ಲಿ ಇದೆ. secant x can be written as ಅಲ್ಲ sin x ಗೆ ಡಿಫ್ರೆಂಟ್ ರೆಸಿಪ್ರೋಕಲ್ cosecant x ಅಲ್ವಾ, cos x ಆ್ಯಕ್ಚುಲಿ ಸ್ಮಾಲ್ ಚೇಂಜ್. ಆ್ಯಕ್ಚುಲಿ ಏನು ಬರಪ್ಪ cosecant ನ ರೆಸಿಪ್ರೋಕಲ್ ಏನು sin x. ಇಲ್ಲಿ ಕೊಟ್ಟರೆ secant x ಅಲ್ವಾ, 1 by cos x ಎಸ್ ರೈಟ್, ಈಗ ಕರೆಕ್ಟ್ ಆಯ್ತು. secant x is reciprocal of cos x. cosecant x ಯಾವುದು ಬರೋದು sin x ಗೆ. ಗುಡ್. ದೆನ್ y is equals to 1 by cos x. ಈಗ ನೀವು ಡಿಫ್ರೆನ್ಷಿಯೇಟ್ ಮಾಡಬೇಕಾರೋದು dy by dx. ಈಗ ಇದನ್ನು ಹೇಳಿದೆ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ u by v ಫಾರ್ಮಲ್ಲಿ ಇದೆ. u ಜಾಗದಲ್ಲಿ 1 ಇದೆ, v ಜಾಗದಲ್ಲಿ cos ಇದೆ. dy by dx is equals to ಯಾವ ರೂಲ್ ಆಗುತ್ತೆ ಇದು ಡಿವೈಡಿಂಗ್ ರೂಲ್. ಡಿವೈಡಿಂಗ್ ರೂಲ್ ಅಂತ ತೊಗೊಂಡ್ವಿ ಅಂದರೆ ನೆನಪಿರ್ಬೇಕು ನಿಮಗೆ ಡಿನಾಮಿನೇಟರ್ ವ್ಯಾಲ್ಯೂನ ಆಸ್ ಇಟ್ ಈಸ್ ಬರ್ಕೋಬೇಕು, ಕಾಸ್ ಎಕ್ಸ್ನ ಆಸ್ ಇಟ್ ಈಸ್ ಬರ್ಕೋಬೇಕು. ಡಿಫ್ರೆನ್ಸಿಯೇಷನ್ ಆಫ್ 1, ಸೊ ಡಿಫ್ರೆನ್ಸಿಯೇಷನ್ ಆಫ್ 1 ಡಿ ಎಕ್ಸ್ ಬೈ 1 ಯಾವ ಸಿಂಬಲ್ ಹಾಕೋಬೇಕು ಮೈನಸ್ 1 ಹಾಗೆ ಉಳಿಸ್ಕೋಬೇಕು. ಡಿಫ್ರೆನ್ಸಿಯೇಷನ್ ಆಫ್ ಯಾವ ಎಕ್ಸು ಕಾಸ್ ಎಕ್ಸ್ ಬಿಕಾಸ್ ಡಿನಾಮಿನೇಟರ್ನ ತೊಗೋತೀರ. ಹೋಲ್ ಡಿವೈಡೆಡ್ ಬೈ ಸ್ಕ್ವೇರ್ ಆಫ್ ಡಿನಾಮಿನೇಟರ್ ಕಾಸ್ ಸ್ಕ್ವೇರ್ ಎಕ್ಸ್
and you know that 1 is nothing but constant, differentiation of constant becomes 0, ಈ whole portion ಏನಾಗುತ್ತೆ 0 ಆಗುತ್ತೆ, ಉಳ್ಕೊಳ್ಳೋದೇನು minus 0 minus cos x ಗೆ differentiation ಏನು minus sin x whole divided by cos square x, minus into minus ಏನಾಗುತ್ತೆ plus plus sin x divided by cos square x. ಈ cos square x ಇದೆಯಲ್ಲ, ನಾನೇನು ಮಾಡ್ತೀನಿ ಇದನ್ನ ಎರಡು ಟೈಮ್ ಬರ್ಕೋತೀನಿ, cos x into 1 by cos x, ಎರಡು ಒಂದೇ ತಾನೆ, cos square x ನ cos x into cos x, sin x minus into minus plus sin x by cos x ಏನು ಬರುತ್ತೆ tan x, sin by cos tan, 1 by cos ಅಂದ್ರೆ ಏನಂತ ಹೇಳ್ಕೊಟ್ಟಿದ್ದೀನಪ್ಪ secant, so secant x. So differentiation of secant x ಏನು ಕೊಡ್ತು tan x into secant x. ಇವಾಗ ಅಲ್ಲಿ ಫಾರ್ಮುಲಾ ಬರ್ಕೊಂಡಿದ್ರಿ, secant x ಗೆ tan x into secant x. This is the way how we can get the value of the individual trigonometric functions. ಆ ಥರ ಎಲ್ಲ ಫಂಕ್ಷನ್ಸು ನೀವು ಫೈಂಡ್ ಔಟ್ ಮಾಡ್ಕೊತ ಬರಬೇಕು. ಓಕೆ, wrote it down and next we have to go for another function. ಇನ್ನೊಂದು trigonometric function ನೋಡೋಣ, ಈಸಿ ಆಗುತ್ತೆ ನಿಮಗೆ. I will take it with cosecant x. ಓಕೆ, ಯಾಕಂದರೆ ಹಿಂದೆ ಸಣ್ಣ ಮಿಸ್ಟೇಕ್ ಮಾಡಿದೆ ನಾನು, ಆ ಮಿಸ್ಟೇಕ್ಸ್ನ ಇಲ್ಲಿ ಕವರ್ ಮಾಡ್ಕೊಂಡ್ಬಿಡೋಣ. cosecant x ನ ತಗೋತಾ ಇದ್ದೀನಿ, ಆ್ಯಂಡ್ cosecant x ಅಂದ್ರೆ ಏನಪ್ಪ 1 by sin x. ಈಗ ಇದು ನಿಮಗೆ ಈಸಿ, ಸ್ವಲ್ಪ ಕ್ವಿಕ್ಕಾಗಿ ಸಾಲ್ವ್ ಆಗುತ್ತೆ ಅಲ್ವಾ. dy by dx ಈಕ್ವಲ್ಸ್ ಫಸ್ಟ್ ಏನು ಬರ್ಕೊತೀಯ sin x differentiation of one value divided by x minus one value differentiation of sin x, ಯಾಕೆ ಅಂತ ಗೊತ್ತು ನಿಮಗೆ, divided by dx whole divided by sin square x, then differentiation of 1 becomes 0, this whole value becomes 0. ಓಕೆ, ಇಲ್ಲಿ ಮೈನಸ್ ಆಗೇ ಇರಲಿ, ಮೈನಸ್ ವ್ಯಾಲ್ಯೂ 0 ಇದೆಯಲ್ಲ ಬಿಟ್ಬಿಡ್ತೀನಿ. sin x ಗೆ ಡಿಫ್ರೆನ್ಸಿಯೇಷನ್ ಏನು ಬರುತ್ತೆ cos x whole divided by sin square x, and I will write it as sin x into 1 by sin x, and you know that cos x by sin x is cot x. Then ಮೈನಸ್ ಆಗಿ ಉಳಿಸ್ಕೋತೀನಿ, 1 by sin x ಏನಾಗುತ್ತೆ cosecant x into cos by sin x ಏನಾಗುತ್ತೆ cot x. ಸೊ ಹೇಳ್ಕೊಟ್ಟಿದ್ದೆ ನಿಮಗೆ, ಡಿಫ್ರೆನ್ಸಿಯೇಷನ್ ಆಫ್ cosecant x is minus cosecant x into cot x, then you get the value. ನೀವು ಯಾವ್ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನಾನು ಹೇಳಿದ್ದೀನೋ ಆ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗೂ ಇದೇ ಮೆಥಡಲ್ಲಿ ಫೈಂಡ್ ಔಟ್ ಮಾಡ್ಕೊತ ಬರ್ಬೋದು, ಬೈ ಅಪ್ಲೈಯಿಂಗ್ ಪ್ರಾಡಕ್ಟ್ ರೂಲ್ ಆ್ಯಂಡ್ ನೋಯಿಂಗ್ ದ ವ್ಯಾಲ್ಯೂ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇನ್ ಡಿಫ್ರೆನ್ಸಿಯೇಷನ್. ಇದು ಫೈಂಡ್ ಔಟ್ ಮಾಡೋದು ಗೊತ್ತಾಯ್ತಲ್ವಾ. ಓಕೆ, ಇನ್ನು ಮಿಕ್ಕಿದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗೆ ನೀವು ಪ್ರಾಕ್ಟೀಸ್ ಮಾಡಿ. ಫಾರ್ ಎಕ್ಸಾಂಪಲ್ ಕಾಟಿಗೆ ಪ್ರಾಕ್ಟೀಸ್ ಮಾಡಿ, ಓಕೆ, ಸೈನಿಗಾಯಿತು, ಕಾಸಿಗಾಯಿತು, ಕೊಸಿಕ್ಯಾಂಟಿಗಾಯಿತು, ಸೀಕ್ಯಾಂಟಿಗಾಯಿತು, ಟ್ಯಾನಿಗೂ ಟ್ರೈ ಮಾಡಿ, ಕಾಟಿಗೂ ಟ್ರೈ ಮಾಡಿ, ಬರುತ್ತೆ. ಓಕೆ, ಸೊ ಗೋ ಫಾರ್ ಲಾಸ್ಟ್ ಪ್ರಾಬ್ಲಮ್ and we can conclude your today's class. ಸ್ವಲ್ಪ ಡಿಫ್ರೆಂಟ್ ಆಗಿರೋದನ್ನು ತಗೋಣ. y is equals to log base e x divided by x. ಎಲ್ಲ ಬರ್ತಿಲ್ಲ, ಮತ್ತು ಲಾಗರಿದಮ್ ತಗೊತೀನಿ, ಡಿವೈಡಿಂಗ್ ರೂಲು ತಗೋತೀನಿ, ಪ್ರಾಡಕ್ಟ್ ರೂಲು ಬಂದ್ಬಿಡ್ತಿದ್ರಲ್ಲಿ. ಸೊ y is equals to log base e x ಅಂತ ಬಂದರೆ ಏನು ಮಾಡೋದು ಸರ್, dy by dx, ಸಿಂಪಲ್ ಪ್ರೋಸೆಸ್, ಆಗಲೇ ಏನು ಹೇಳ್ಕೊಟ್ಟಿದ್ದು ಅದೇ ಪ್ರೋಸೆಸ್. dy by dx ಈಕ್ವಲ್ಸ್ ಡಿವೈಡೆಡ್ ಬೈ ಎಕ್ಸ್ನ ಹಾಗೆ ಉಳಿಸ್ಕೊ, ಯಾರಿಗೆ ಡಿಫ್ರೆನ್ಷಿಯೇಟ್ ಮಾಡು, ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಬೇಸ್ ಇ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡು, ಮೈನಸ್ ಲಾಗ್ ಬೇಸ್ ಇ ಎಕ್ಸ್ನ ಹಾಗೆ ಉಳಿಸ್ಕೊ, ಡಿಫ್ರೆನ್ಷಿಯೇಷನ್ ಆಫ್ ಡಿ ಎಕ್ಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡು, ಡಿವೈಡೆಡ್ ಬೈ ಯಾರಿಗೆ ಸ್ಕ್ವೇರ್ ಮಾಡ್ಕೋತೀಯ, ಎಕ್ಸ್ ಸ್ಕ್ವೇರ್ನ ಸ್ಕ್ವೇರ್ ಮಾಡ್ಕೋತೀಯ. ಎಕ್ಸ್ ಹಾಗೇ ಇರುತ್ತೆ, ಲಾಗ್ ಬೇಸ್ ಇ ಎಕ್ಸ್ ಅಂತಂದರೆ ಏನು ಬರುತ್ತೆ 1 by x ನೆನಪಿರ್ಬೇಕು, ಮೈನಸ್ ಲಾಗ್ ಬೇಸ್ ಇ ಎಕ್ಸ್ ಡಿ ಎಕ್ಸ್ ಬೈ ಡಿ ಎಕ್ಸ್ ಅಂದ್ರೆ ವ್ಯಾಲ್ಯೂ ಎಷ್ಟು 1, ಓಲ್ ಡಿವೈಡೆಡ್ ವ್ಯಾಲ್ಯೂ ಏನು ಬರುತ್ತೆ ಎಕ್ಸ್ ಸ್ಕ್ವೇರ್. ನೆನಪಿದೆಯಾ, ಎಸ್. ಇದು ವ್ಯಾಲ್ಯೂ ಎಷ್ಟಾಗುತ್ತಪ್ಪ, ಇಟ್ಸ್ ವ್ಯಾಲ್ಯೂ ಬಿಕಮ್ಸ್ ಕ್ಯಾನ್ಸಲ್ ಆಯಿತು ಅಂದರೆ ಎಕ್ಸ್ ಹಾಗೇ ಇದೆ, ಲಾಗ್ ಬೇಸ್ ಇ ಎಕ್ಸ್ನ ಡಿವೈಡ್ ಮಾಡಿಕೊಂಡ್ರೆ ಇಟ್ ವ್ಯಾಲ್ಯೂ ಈಸ್ 1 ಮೈನಸ್ ಲಾಗ್ ಬೇಸ್ ಇ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಏನು ಬರುತ್ತಪ್ಪ ಎಕ್ಸ್ ಸ್ಕ್ವೇರ್, ಕಾಸ್ ಡಿನಾಮಿನೇಟರ್ ವ್ಯಾಲ್ಯೂ ಏನಿದೆಯಪ್ಪ ಎಕ್ಸ್ ಸ್ಕ್ವೇರ್, ದಟ್ ಈಸ್ ಡಿ ವೈ ಬೈ ಡಿ ಎಕ್ಸ್ ವ್ಯಾಲ್ಯೂ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಭಾಳ ಸಿಂಪಲ್ ಪ್ರಾಬ್ಲಮ್ ಸಾಲ್ವ್ ಆಗಿದ್ದು, ನೋಡಿದ ತಕ್ಷಣ ಕಷ್ಟ ಅನಿಸುತ್ತೆ, ಬಟ್ ಈಸಿಯಾಗಿ ಸಾಲ್ವ್ ಆಯಿತು. 1 ಮೈನಸ್ ಲಾಗ್ ಇ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್. ಹಂಗೂ ಬೇಕು ಅಂದರೆ ಇಂಡಿವಿಜುವಲ್ ಬೇಕಾದ್ರೆ ಡಿವೈಡ್ ಮಾಡ್ಕೊ, 1 by x ಸ್ಕ್ವೇರ್ ಮೈನಸ್ ಲಾಗ್ ಇ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಅಂತ ಬೇಕಾದ್ರೆ ನೀವು ಬರ್ಕೊಬೋದು.
ತಪ್ಪೇನಿಲ್ಲ. ಅರ್ಥ ಆಗಿದೆಯಾ? ಗುಡ್. ಆ್ಯಂಡ್ ಇವತ್ತಿನ ಕ್ಲಾಸಲ್ಲಿ ಏನೇನು ಡಿಸ್ಕಸ್ ಮಾಡಿದ್ವಿ ಅಂತ ಕೂಡ ಗೊತ್ತಿದೆ. ಒಂದು ಎಲ್ಲ ಫಾರ್ಮುಲಾಸ್ ಆಫ್ ಡಿಫ್ರೆನ್ಸಿಯೇಷನ್ ನಾವು ಡಿಸ್ಕಸ್ ಮಾಡಿದ್ವಿ, ಹೌದಲ್ವಾ? ಬೆಸ್ಟ್ ಹಿಂದಿನ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಫಾರ್ಮುಲಾ ಸಿಕ್ಕಿತ್ತು. ಅದಾದಮೇಲೆ ಇವತ್ತು ನಾವು 3 ಎಕ್ಸ್ಟ್ರಾ ಫಾರ್ಮುಲಾಸ್ನ ಕಲ್ತ್ಕೊಂಡ್ವಿ. ಪ್ರಾಡಕ್ಟ್ ರೂಲ್, ಡಿವೈಡಿಂಗ್ ರೂಲ್ ಮತ್ತು ಚೈನ್ ರೂಲ್ನ ಕಲ್ತ್ಕೊಂಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಕ್ಲಾಸಿಗೆ ಬಂದಂಗೆ ಬೇಕಿದ್ರು ಎಲ್ಲ ರೂಲ್ಸ್ನ ಅಪ್ಲೈ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಿಸ್ತೀನಿ. ನೆಕ್ಸ್ಟು ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ಗೆ ನೀವು ಡಿಫ್ರೆನ್ಸಿಯೇಷನ್ ವ್ಯಾಲ್ಯೂಸ್ನ ಕಲ್ತ್ಕೊಂಡ್ರಿ. ಲಾಗರಿಥಮಿಕ್ ವ್ಯಾಲ್ಯೂಗೂ ಮತ್ತು ಎಕ್ಸ್ಪೋನೆನ್ಷಿಯಲ್ ವ್ಯಾಲ್ಯೂಗೂ ಕೂಡ ಡಿಫ್ರೆನ್ಷಿಯಲ್ ಫಂಕ್ಷನ್ ವ್ಯಾಲ್ಯೂ ಕಲ್ತ್ಕೊಂಡ್ರಿ. ಆ್ಯಂಡ್ ಫಿಸಿಕ್ಸ್ಗೆ ರಿಲೇಟಾಗಿ ಹೇಗಾಗುತ್ತೆ ಡಿಫ್ರೆನ್ಸಿಯೇಷನ್ ಪ್ರೋಸೆಸ್ ಅನ್ನೋದನ್ನು ಕೂಡ ಗ್ರಾಫಿಕಲಿ ಕಲ್ತ್ಕೊಂಡ್ರಿ. ಈ ಒಂದು ಫಾರ್ ಸ್ಟ್ರೈಟ್ ಲೈನ್, ಕರ್ವ್, ಓಕೆ, ಅದೆಲ್ಲದೂ ಕೂಡ ಅಪ್ಲೈ ಮಾಡಿ, ಸ್ಲೋಪ್ನ ಅಪ್ಲೈ ಮಾಡಿ ಡಿಫ್ರೆನ್ಸಿಯೇಷನ್ ಹೆಂಗೆ ಅಪ್ಲೈ ಆಗುತ್ತೆ ಅಂತ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರಿ. ದೆನ್ ಸಮ್ ಆಫ್ ದಿ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡಿದ್ದೀವಿ. ಇವಷ್ಟು ಕ್ಲಾಸಸ್ನ ರಿವೈಸ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಕ್ಲಾಸಿಗೆ ಬರೋಷ್ಟೊತ್ತಿಗೆ ಪ್ರತಿ ಫಾರ್ಮುಲಾನು ಪರ್ಫೆಕ್ಟ್ ಆಗಿ ಬನ್ನಿ. ಈ ಒಂದು ನಿಮಗೆ ಮೆಟೀರಿಯಲ್ ಕೊಟ್ಟಿದೆ, ಆ ಮೆಟೀರಿಯಲಲ್ಲಿ ಕೂಡ ಸಮ್ಮೋರ್ ಇನ್ನೂ ಎಕ್ಸ್ಟ್ರಾ ಎಕ್ಸಾಂಪಲ್ಸ್ ಇದೆ, ಅದನ್ನು ಕೂಡ ವರ್ಕೌಟ್ ಮಾಡಿ ರೆಡಿಯಾಗಿದ್ದರೆ ನೆಕ್ಸ್ಟ್ ಕ್ಲಾಸು ಈಸಿಯಾಗಿ ಅರ್ಥ ಆಗ್ತಾ ಬರುತ್ತೆ. ಈವನ್ ಡಿಫ್ರೆನ್ಸಿಯೇಷನ್ ನಿಮಗೆ ತುಂಬ ಡಿಫ್ರೆನ್ಸ್ ಆಗೋದಿಲ್ಲ, ಈಸಿಯಾಗಿ ಅರ್ಥ ಆಗುತ್ತೆ. Hope that understand. And they were to the class. Thank you.